ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಕೊಲಂಬೋ ಪ್ಲೀ ಫಾರ್ ಡೆಬ್ಟ್ ಫ್ರೀಸ್ ಹ್ಯಾಂಗ್ಸ್ ಫೈರ್. ಇತ್ತೀಚೆಗಷ್ಟೇ ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂತಹ ಶ್ರೀಲಂಕಾದ ಪ್ರಧಾನಮಂತ್ರಿ ಮಹಿಂದಾ ರಾಜಪಕ್ಸ ಅವರು ಭಾರತಕ್ಕೆ ಭೇಟಿಯನ್ನು ನೀಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ಏನು ಶ್ರೀಲಂಕಾ ದೇಶ ಭಾರತಕ್ಕೆ ನೀಡಬೇಕಾಗಿರ್ತಕ್ಕಂತಹ ಸಾಲದ ಮೊತ್ತ ಇದೆ, ಅದನ್ನು ಮರುಪಾವತಿ ಮಾಡಲಿಕ್ಕೆ ಮತ್ತಷ್ಟು ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಬಿಕಾಸ್ ನಿಮಗೆ ಕಾಣಿಸ್ತಾ ಇದೆ, ನಮ್ಮ ದೇಶಕ್ಕೆ ಅಂದರೆ ಭಾರತಕ್ಕೆ ಶ್ರೀಲಂಕಾ ಸರ್ಕಾರ ಸುಮಾರು 960 ಮಿಲಿಯನ್ ಅಮೆರಿಕನ್ ಡಾಲರ್ಸ್ನಷ್ಟು ಸಾಲವನ್ನು ಓವು ಮಾಡುತ್ತೆ. ಅಂದರೆ ಅಷ್ಟು ಸಾಲವನ್ನು ಅವರು ಮರುಪಾವತಿ ಮಾಡಬೇಕಾಗಿದೆ. ಬಟ್ ಪ್ರಸಕ್ತವಾಗಿ ಎಲ್ಲ ದೇಶಗಳ ಆರ್ಥಿಕತೆಯೂ ಕೂಡ ಹದಗೆಟ್ಟಿದೆ. ಆ್ಯಂಡ್ ಅದಕ್ಕೆ ಶ್ರೀಲಂಕಾ ಏನು ಹೊರತಾಗಿಲ್ಲ. ಬಿಕಾಸ್ ಎರಡು ಪ್ರಮುಖವಾದಂತಹ ಕಾರಣಗಳು. ಒಂದು, ಶ್ರೀಲಂಕಾದಲ್ಲಿ ಕೊರೋನಾ ವೈರಸ್ ಇರೋ ಕಾರಣದಿಂದ ಆರ್ಥಿಕ ಚಟುವಟಿಕೆಗಳು ಬಂದಾಗಿದ್ದಾವೆ. ಆ್ಯಂಡ್ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಟೂರಿಸ್ಟ್ಸ್ ಅಂದರೆ ಈ ಪ್ರವಾಸೋದ್ಯಮ ಚಟುವಟಿಕೆಯಲ್ಲಿ ಭಾಗಿಯಾಗ್ತಕ್ಕಂತಹ ಜನತೆ, ಪ್ರವಾಸಿಗರು ಈ ಶ್ರೀಲಂಕಾ ದೇಶಕ್ಕೆ ಹೋಗ್ತಾ ಇಲ್ಲ. ಶ್ರೀಲಂಕಾ ಮೂಲಭೂತವಾಗಿ ಈ ಟೂರಿಸಂನ ಮೇಲೆ ನಿಂತಿದೆ. ಬಿಕಾಸ್ ಒಂದು ರಮಣೀಯವಾದಂತಹ ದ್ವೀಪ ರಾಷ್ಟ್ರ. ಬಟ್ ಅಲ್ಲಿ ಪ್ರವಾಸಿಗರೇ ಹೋಗದೇ ಇರಬೇಕಾದ್ರೆ ಅಲ್ಲಿನ ಆರ್ಥಿಕತೆಗೆ ಸಾಕಷ್ಟು ಪೆಟ್ಟು ಬಿದ್ದಿದೆ. ಸೊ ಅಷ್ಟೇ ಅಲ್ಲ, ಅವರು ಚಿಕ್ಕ ಪುಟ್ಟ ವಸ್ತುಗಳನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ರು. ಬಹುಮುಖ್ಯವಾಗಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ರೀತಿ ಟೀ ಮತ್ತು ಗಾರ್ಮೆಂಟ್ಸ್ ಅಂದರೆ ಬಟ್ಟೆಗಳು ಮತ್ತು ಟೀ ಅನ್ನು ಅವರು, ಚಹಾವನ್ನು ಅವರು ವಿದೇಶಗಳಿಗೆ ರಫ್ತು ಮಾಡ್ತಿದ್ರು. ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಟೂರಿಸಂ ಕೂಡ ಇಲ್ಲ. ಸೊ ಹಾಗಾಗಿ ಅವರು ಭಾರತಕ್ಕೆ ನೀಡಬೇಕಾಗಿದ್ದಂತಹ 960 ಮಿಲಿಯನ್ ಅಮೆರಿಕನ್ ಡಾಲರ್ಸ್ನಷ್ಟು ಸಾಲದ ಒಂದು ಪಾವತಿ ದಿನಾಂಕವನ್ನು ಮುಂದೂಡಬೇಕು ಅಂತ ಭಾರತವನ್ನು ಕೇಳ್ಕೊಂಡಿದ್ರು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಒಂದು ಮನವಿಯನ್ನು ಅವರು ಸಲ್ಲಿಸ್ಬಿಟ್ಟು ಸುಮಾರು 4 ತಿಂಗಳುಗಳೇ ಕಳೆದೋಗಿದ್ದಾವೆ. 4 ಮಂತ್ಸ್ ಮುಂಚೆನೇ ಮಹಿಂದಾ ರಾಜಪಕ್ಸ ಅವರು ಭಾರತವನ್ನು ಭೇಟಿ ಮಾಡಿಬಿಟ್ಟು ಇಂತಹ ಒಂದು ಮನವಿಯನ್ನು ಮುಂದಿಟ್ಟಿದ್ರು. ಬಟ್ ಇವತ್ತಿಗೂ ಕೂಡ ಭಾರತೀಯ ಸರ್ಕಾರ ಈ ಕುರಿತಾಗಿ ಯಾವುದೇ ಅಧಿಕೃತ ನಿರ್ಧಾರವನ್ನು ಕೈಗೊಂಡಿಲ್ಲ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಭಾರತ ತಾನೇ ಒಂದು ಎಮರ್ಜಿಂಗ್ ಕಂಟ್ರಿ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶವಾಗಿದ್ದರೂ ಕೂಡ ಪ್ರಪಂಚದ ಬಹಳಷ್ಟು ದೇಶಗಳಿಗೆ, ಸ್ಪೆಷಲಿ ಆಫ್ರಿಕಾದಲ್ಲಿ ಕಂಡುಬರುವಂತಹ ಮತ್ತು ನಮ್ಮ ಸುತ್ತಮುತ್ತಲು ಕಂಡುಬರುವಂತಹ ಚಿಕ್ಕ ಪುಟ್ಟ ದೇಶಗಳಿಗೆ ಹಣಕಾಸಿನ ಸಹಾಯವನ್ನು, ಫೈನಾನ್ಸನ್ನು ಮಾಡಿದೆ. ಸೊ ಶ್ರೀಲಂಕಾ ಒಂದಕ್ಕೆ ನಾವು ಈ ಒಂದು ಇದು ಕೊಟ್ಬಿಟ್ವಿ ಅಂತ ಹೇಳಿದ್ರೆ, ಲೇನಿಯನ್ಸಿ ಕೊಟ್ವಿ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳು ಕೂಡ ಕೇಳ್ತಾ ಹೋಗ್ತವೆ. ಇದರಿಂದ ಭಾರತದ ಒಂದು ಫಿಸ್ಕಲ್ ಮ್ಯಾನೇಜ್ಮೆಂಟಿಗೆ, ಹಣಕಾಸದ ಒಂದು ನಿರ್ವಹಣೆಗೆ ಸ್ವಲ್ಪ ತೊಡಕುಂಟಾಗುತ್ತೆ. ಸೊ ಹಾಗಾಗಿ ಭಾರತ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಸೊ ದಯವಿಟ್ಟು ನೀವು ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಒಂದು ರಿಲೇಷನ್ಶಿಪ್ ಏನಿದೆ, ಆ್ಯಂಡ್ ಶ್ರೀಲಂಕಾ ಯಾವ ರೀತಿ ಭಾರತಕ್ಕೆ ಒಂದಷ್ಟು ಸಾಲವನ್ನು ವಾಪಸ್ ಕೊಡಬೇಕಾಗಿದೆ ಮುಂತಾದಂತಹದ್ದು. ಆ್ಯಂಡ್ ಇದೇ ಒಂದು ಆರ್ಟಿಕಲ್ ನೀವು ಮತ್ತೊಂದು ವಿಷಯವನ್ನು ಗಮನಿಸ್ತಾ ಇದ್ದೀರಾ. ಅದೇನಪ್ಪ ಅಂತ ಹೇಳಿದ್ರೆ, ಈಸ್ಟರ್ ಸಂಡೇ ಟೆರರ್ ಅಟ್ಯಾಕ್ಸ್. ಅಂದರೆ ಕಳೆದ ವರ್ಷ ಏನು ಪ್ರಸಕ್ತವಾಗಿ ಶ್ರೀಲಂಕಾದಲ್ಲಿ ಈ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಅದಕ್ಕೆ ಕೇವಲ ಕೊರೋನಾ ಮಾತ್ರ ಕಾರಣವಲ್ಲ, ಬದಲಾಗಿ ಕಳೆದ ಬಾರಿ ನಡೆದಂತಹ ಒಂದು ಭೀಕರ ಭಯೋತ್ಪಾದನಾ ಕೃತ್ಯ ಕೂಡ. ಕಳೆದ ಬಾರಿ ಈಸ್ಟರ್ ಅಂತ ಏನು ಒಂದು ಹಬ್ಬ ಬರುತ್ತೆ, ಕ್ರಿಶ್ಚಿಯನ್ನರ ಒಂದು ಹಬ್ಬ, ಪ್ರತಿ ವರ್ಷ ಕೂಡ ಅವರು ಇದೇ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಅದನ್ನು ಆಚರಣೆ ಮಾಡ್ತಾ ಹೋಗ್ತಾರೆ. ಸೊ ಈಸ್ಟರ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಏನು ಯೇಸು ಕ್ರಿಸ್ತ ಇದ್ದಾರೆ, ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ ಮೇಲೆ, ಅಂದರೆ ಅವ್ರನ್ನ ಕೊಂದ ಮೇಲೆ 3 ದಿನಗಳ ಬಿಟ್ಟು ಅವರು ಮತ್ತೊಮ್ಮೆ ಪುನರ್ಜನ್ಮವನ್ನು ಹೊಂದ್ತಾರೆ ಅನ್ನುವುದು ಕ್ರಿಶ್ಚಿಯನ್ನರ ಒಂದು ನಂಬಿಕೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡುವಂತಹ ಉದ್ದೇಶದಿಂದ ಈಸ್ಟರ್ ಸಂಡೇ ಸೆಲೆಬ್ರೇಷನ್ ಮಾಡ್ತಾ ಹೋಗ್ತಾರೆ. ಸೊ ಅದರ ಒಂದು ಸೆಲೆಬ್ರೇಷನ್ ಟೈಮಲ್ಲಿ ಶ್ರೀಲಂಕಾ ದೇಶದಲ್ಲಿ ಒಂದು ಭೀಕರ ಭಯೋತ್ಪಾದನಾ ಕೃತ್ಯ ನಡೆಯುತ್ತೆ. ಒಂದು ಚರ್ಚ್ನಲ್ಲಿ ಬಾಂಬಿಂಗ್ ಆಗುತ್ತೆ. ಆ್ಯಂಡ್ ಅದು ಕೂಡ ಶ್ರೀಲಂಕಾ ದೇಶದ ಆರ್ಥಿಕತೆಯ ಮೇಲೆ ಕರಿ ನೆರಳನ್ನು ಬೀರಿದೆ. ಬಿಕಾಸ್ ಅದಾದಮೇಲೆ ಈ ಟೂರಿಸ್ಟ್ಗಳು, ಪ್ರವಾಸಿಗರ ಒಂದು ಎಂಟ್ರಿಗೆ ನಿರ್ಬಂಧವನ್ನು ಹೇರಲಾಯಿತು. ಸೊ ಹಾಗಾಗಿ ಸಾಕಷ್ಟು ಎಕನಾಮಿಕಲ್ ಡ್ರಾಬ್ಯಾಕ್ಸ್ ಅದರಿಂದ ಉಂಟಾಯಿತು. ಆ್ಯಂಡ್ ಈ ಒಂದು ಟೆರರ್ ಅಟ್ಯಾಕ್ ಕೂಡ ಬಹಳ ಪ್ರಮುಖ. ಬಿಕಾಸ್ ಅದನ್ನು ಕ್ಯಾರಿ ಔಟ್ ಮಾಡಿದ್ದು ಶ್ರೀಲಂಕಾದ ಒಂದು ಲೋಕಲ್ ಭಯೋತ್ಪಾದನಾ ಸಂಘಟನೆ ಆಗಿರತಕ್ಕಂತಹ ನ್ಯಾಷನಲ್ ತೌಹೀದ್ ಜಮಾತ್. ಸೊ NTJ ಅಥವಾ ನ್ಯಾಷನಲ್ ತೌಹೀದ್ ಜಮಾತ್ ಈ ಒಂದು ಕೆಲಸವನ್ನು ಮಾಡಿರುತ್ತೆ. ಅದರ ಹೆಸರು ಕೂಡ ಪ್ರಮುಖವಾಗಿರುತ್ತೆ. ಮುಂದೆ ಯಾವುದಾರ ಒಂದು ಎಕ್ಸಾಮಲ್ಲಿ ಕೇಳಬಹುದು, ಶ್ರೀಲಂಕಾದಲ್ಲಿ ನಡೆದಂತಹ ಭಯೋತ್ಪಾದನಾ ಕೃತ್ಯಕ್ಕೆ ಕಾರಣಕರ್ತವಾದಂತಹ ಭಯೋತ್ಪಾದನಾ ಸಂಘಟನೆ ಯಾವುದು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ನ್ಯಾಷನಲ್ ತೌಹೀದ್ ಜಮಾತ್ NTJ ಅಂತ ಕರಿಬಹುದು. ಅದನ್ನು ಹಾಗೆ ನೋಡಿದ್ರೆ ISIS ಏನಿದೆ, ಇಸ್ಲಾಮಿಕ್ ಸ್ಟೇಟ್ಸ್ ಇನ್ ಇರಾಕ್ ಆ್ಯಂಡ್ ಸಿರಿಯಾ ಏನಿದೆ, ಅವರು ಕೂಡ ಇದರ ಒಂದು ಹೊಣೆಯನ್ನು ಹೊತ್ಕೊಂಡಿದ್ರು. ಬಟ್ ಕಡೆಯದಾಗಿ ಪ್ರೂವ್ ಆಗಿದ್ದು ಈ ನ್ಯಾಷನಲ್ ತೌಹೀದ್ ಜಮಾತ್ ಅನ್ನುವ ಒಂದು ಟೆರರ್ ಆರ್ಗನೈಸೇಷನ್. ಸೊ ಇದು ನಿಮಗೆ ಬಹಳ ಪ್ರಮುಖವಾಗಿರತಕ್ಕಂಥ ಸುದ್ದಿಯಾಗಿರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಹಿಂದಿನ ನ್ಯೂಸ್ಗಳಿಗೆ ಲಿಂಕ್ ಮಾಡ್ತಾ ಹೇಳ್ತಾ ಇದ್ದೇನೆ, ಸೊ ದಟ್ ನಿಮಗೆ ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಮಿಸ್ ಆಗಬಾರ್ದು.
ಅದೇ ರೀತಿ ಈ ಒಂದು ಸ್ಲೈಡ್ನಲ್ಲಿ ನೀವು ಶ್ರೀಲಂಕಾದ ಮ್ಯಾಪನ್ನು ನೋಡ್ತಿದ್ದೀರಾ. ಬಿಕಾಸ್ ನಾವು ಟೆರರಿಸ್ಟ್ ಅಟ್ಯಾಕ್ಸ್ ಬಗ್ಗೆ ಎಲ್ಲ ಮಾತಾಡಿರೋ ಕಾರಣದಿಂದ ಈ ಶ್ರೀಲಂಕಾ ದೇಶದ ಡೆಮೋಗ್ರಫಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಡೆಮೋಗ್ರಫಿ ಅಂತ ಹೇಳಿದ್ರೆ ಅಲ್ಲಿನ ಜನ ಯಾವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ, ಯಾವ ಒಂದು ಸಂಸ್ಕೃತಿ ಅಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಶ್ರೀಲಂಕಾ ನೀವು ನೋಡ್ತಾನೆ ಇರಬಹುದು, ಬುದ್ಧಿಸ್ಟ್ ಅಥವಾ ಬೌದ್ಧರು ಈ ಹಳದಿ ಬಣ್ಣದ ಪ್ರದೇಶ ಏನಿದೆ, ಹಳದಿ ಬಣ್ಣದಲ್ಲಿ ಮಾರ್ಕ್ ಮಾಡಿರ್ತಕ್ಕಂತಹದ್ದು, ಈ ಪ್ರದೇಶದಲ್ಲಿ ಬೌದ್ಧ ಧರ್ಮೀಯರು ಬಹುಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಇಡೀ ಶ್ರೀಲಂಕಾದಲ್ಲಿ ಒಂದು ಬಹುಸಂಖ್ಯಾತ ಮೆಜಾರಿಟಿ ಕಮ್ಯುನಿಟಿ ಯಾವುದಪ್ಪ ಅಂತ ಹೇಳಿದ್ರೆ ಈ ಬೌದ್ಧರು, ಬುದ್ಧಿಸ್ಟ್ ಪೀಪಲ್. ಸೊ ಅದು ನಿಮಗೆ ಪ್ರಮುಖವಾದಂಥ ಒಂದು ವಿಚಾರ ಆಗುತ್ತೆ. ಅಷ್ಟೇ ಅದ್ರ ಜೊತೆಗೆ ಅಲ್ಲಿ ಹಿಂದೂಗಳು ಕೂಡ ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಬಿಕಾಸ್ ಬಹಳ ಹಿಂದೆನೆ, ಅಂದರೆ ಬ್ರಿಟಿಷರ ಸಮಯದಲ್ಲೇ ಭಾರತದ ತಮಿಳುನಾಡು ಪ್ರದೇಶದಿಂದ ಶ್ರೀಲಂಕಾದಲ್ಲಿರುವಂತಹ ಚಹಾ ತೋಟಗಳಿಗೆ ಕಾರ್ಮಿಕರಾಗ್ಬಿಟ್ಟು ಸಾಕಷ್ಟು ಜನ ವಲಸೆ ಹೋಗಿದ್ರು. ಸೊ ಅದರಲ್ಲಿ ಬಹುತೇಕ ಹಿಂದೂಗಳು ಮತ್ತು ಮುಸ್ಲಿಮರಿದ್ದಾರೆ. ಅವರು ತಮಿಳು ಭಾಷೆಯನ್ನು ಮಾತಾಡ್ತಾರೆ. ಬಟ್ ಬುದ್ಧಿಸ್ಟ್ ಅಲ್ಲಿ ಸಿನ್ಹಳೀಸ್ ಭಾಷೆಯನ್ನು ಮಾತಾಡ್ತಾರೆ. ಸಿಂಹಳಿ ಭಾಷೆ ಅಥವಾ ಸಿನ್ಹಳೀಸ್ ಅಂತ ಕರೀತಾರೆ, ಆ ಒಂದು ಭಾಷೆಯನ್ನು ಮಾತಾಡ್ತಾ ಹೋಗ್ತಾರೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಸ್ಪೆಷಲಿ ಈ ನಾರ್ತ್ ವೆಸ್ಟ್ ಪ್ರಾವಿನ್ಸ್ ಏನಿದೆ, ನಾರ್ತ್ ವೆಸ್ಟ್ ಅಂತ ಹೇಳಿದ್ರೆ ವಾಯುವ್ಯ ಭಾಗ, ಶ್ರೀಲಂಕಾ ದೇಶದ ವಾಯುವ್ಯ ಭಾಗದಲ್ಲಿ ಒಂದು ಪ್ರಾಂತ್ಯ ಕಂಡು ಬರುತ್ತೆ. ಇಡೀ ಶ್ರೀಲಂಕಾದಲ್ಲಿ ಸುಮಾರು 9 ಪ್ರಾಂತ್ಯಗಳು ಕಂಡು ಬಂದ್ರೆ ಅದರ ಈ ವಾಯುವ್ಯ ಭಾಗ ಅಂದ್ರೆ ನಾರ್ತ್ ವೆಸ್ಟ್ ಭಾಗದಲ್ಲಿ ಕಂಡು ಬರ್ತಕ್ಕಂತಹದ್ದು ನಾರ್ತ್ ವೆಸ್ಟ್ ಪ್ರಾವಿನ್ಸ್. ಒಂದು ಮಾತನ್ನು ಗಮನಿಸಬೇಕು, ಅಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂತಹದ್ದು ತಮಿಳರು. ಅಂಡ್ ಅವರು ಹಿಂದೂಗಳು ಮತ್ತು ಮುಸ್ಲಿಮರಾಗಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಒಂದು ಪರ್ಪಲ್ ಕಲರ್ ಅಲ್ಲಿ ಹಿಂದೂಗಳನ್ನ ಮಾರ್ಕ್ ಮಾಡಲಾಗಿದೆ. ಅದೇ ರೀತಿ ಮುಸ್ಲಿಮರನ್ನ ಈ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಅಲ್ಲಿ, ಆಕಾಶ ನೀಲಿ ಬಣ್ಣದಲ್ಲಿ ಮಾರ್ಕ್ ಮಾಡಲಾಗಿದೆ. ಸೊ ಈ ಭಾಗದಲ್ಲಿ ತಮಿಳು ಮಾತನಾಡತಕ್ಕಂತಹ ಜನರ ಸಂಖ್ಯೆ ಸಾಕಷ್ಟಿದೆ. ಒಂದು ಮತ್ತೆ ನೆನ್ಪಿಟ್ಕೋಬೇಕು, 2018ರವರೆಗೂ ಕೂಡ ಈ ನಾರ್ತ್ ವೆಸ್ಟ್ ಪ್ರಾವಿನ್ಸ್ ಏನ್ ಬರುತ್ತೆ ಶ್ರೀಲಂಕಾದಲ್ಲಿ, ಅದರ ಮುಖ್ಯಮಂತ್ರಿ ಆಗಿದ್ದವರು ನಮ್ಮ ತಮಿಳು ಭಾಷಿಕ ವ್ಯಕ್ತಿಯಾಗಿರ್ತಕ್ಕಂತಹ ವಿಘ್ನೇಶ್ವರನ್ ಅನ್ನೋರು. ಸೊ ವಿಘ್ನೇಶ್ವರನ್ ಅಲ್ಲಿನ ಪ್ರಮುಖ ತಮಿಳು ಮುಖಂಡ, ಅವರು ಈ ಪ್ರಾಂತ್ಯದ ಮುಖ್ಯಸ್ಥರು ಕೂಡ ಆಗಿದ್ರು. ಅಂಡ್ ಇದು ಕೂಡ ಬಹಳ ಸುದ್ದಿಯಲ್ಲಿರುತ್ತೆ ಈ ನಾರ್ತ್ ವೆಸ್ಟ್ ಪ್ರಾವಿನ್ಸ್. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಭಾಗದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾನೆ, ಅಲ್ಲಿ ನಿಮಗೆ ಪ್ರಮುಖವಾದಂತಹ ಒಂದು ಜಾಫ್ನಾ ಅನ್ನುವ ಸಿಟಿ ಕಂಡು ಬರುತ್ತೆ. ದಯವಿಟ್ಟು ನೋಟ್ ಮಾಡ್ಕೋಬೇಕು, ಬೇರೆ ಬೇರೆ ವಿಚಾರಗಳು ನೀವು ಜಾಫ್ನಾ ಬಗ್ಗೆ ಕೇಳ್ತಾ ಇರ್ತೀರಾ. ಸೊ ಜಾಫ್ನಾ ಸಿಟಿ ಯಾಕಪ್ಪ ಫೇಮಸ್ ಅಂತ ಹೇಳಿದ್ರೆ ಈ ನಾರ್ತ್ ವೆಸ್ಟ್ ಪ್ರಾವಿನ್ಸ್ ಅಥವಾ ವಾಯುವ್ಯ ಪ್ರಾಂತ್ಯ ಏನು ಬರುತ್ತೆ ಶ್ರೀಲಂಕಾದಲ್ಲಿ, ಅದರ ರಾಜಧಾನಿ ಇದೇ ಜಾಫ್ನಾ ನಗರ. ಸೊ ಹಾಗಾಗಿ ಜಾಫ್ನಾ ನಿಮಗೆ ಪದೇ ಪದೇ ಕೇಳಿಸ್ಕೊಳ್ತಾ ಇರುತ್ತೆ. ಆ್ಯಂಡ್ ವಿಶೇಷವಾಗಿ ಏನು LTTE ಮೂವ್ಮೆಂಟ್ ಇತ್ತು, LTT ಪ್ರಭಾಕರನ್ ಅವರ ಒಂದು ಹಿಂಸಾತ್ಮಕ ಪ್ರತಿಭಟನೆಗಳಿರಬಹುದು ಅಥವಾ ಒಂದು ನಾಗರಿಕ ದಂಗೆ, ಸಿವಿಲ್ ವಾರ್ ಅಂತ ಕರಿತೀವಿ, ಅದು LTTಯ ಮುಖ್ಯಸ್ಥರಾಗಿದ್ದಂತಹ ಪ್ರಭಾಕರನ್ ಅವರ ಹತ್ಯೆಯವರೆಗೂ ಕೂಡ ಶ್ರೀಲಂಕಾವನ್ನ ಈ ಒಂದು ನಾಗರಿಕ ಯುದ್ಧ ಬಾಧಿಸಿತ್ತು, ಈ ಸಿವಿಲ್ ವಾರ್ ಬಾಧಿಸಿತ್ತು. ಅದರ ಒಂದು ಎಪಿಸೆಂಟರ್, ಅದರ ಒಂದು ಕೇಂದ್ರ ಅಂತಾರೆ ಈ ಜಾಫ್ನಾ ನಗರ ಅಂತ ಕರಿಬಹುದು. ಸೊ ಅಲ್ಲಿ ಸಂಪೂರ್ಣವಾಗಿ ತಮಿಳರ ಒಂದು ಬಹುಮತ ಇದೆ, ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಲ್ಲಿನ ಒಂದು ಡೆಮೋಗ್ರಫೀಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಈ ಬ್ಲಾಕ್ ಕಲರ್ ಡಾಟ್ಸ್ ಇರುವಂತಹ ಪ್ರದೇಶದಲ್ಲಿ, ಸ್ಪೆಷಲಿ ಕರಾವಳಿ ಭಾಗಗಳಲ್ಲಿ, ಅಲ್ಲಿ ಕ್ರಿಶ್ಚಿಯನ್ನರು ಕೂಡ ಇದ್ದಾರೆ. ಅಂಡ್ ಇಂತಹದ್ದೇ ಒಂದು ಕ್ರಿಶ್ಚಿಯನ್ನರ ಚರ್ಚ್ನ ಮೇಲೆ ಈಸ್ಟರ್ ದಿನದಂದು ಒಂದು ಟೆರರ್ ಅಟ್ಯಾಕ್ ಆಗುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ನಾನು ಆಗಲೇ ಹೇಳಿದಂಗೆ NTJ ಅನ್ನುವಂತಹ ಟೆರರಿಸ್ಟ್ ಆರ್ಗನೈಸೇಷನ್, ನ್ಯಾಷನಲ್ ತೌಹೀದ್ ಜಮಾತ್ ಕೂಡ ಬಹಳ ಪ್ರಮುಖ. ಅಂಡ್ ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, PTI ಡೆಂಟಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ ಪ್ರಸಾರ್ ಭಾರತಿ. ಇದು ಕೂಡ ನಿನ್ನೆಯ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ನಿನ್ನೆ ಭಾನುವಾರ ಆಗಿದ್ದಂತಹ ಕಾರಣದಿಂದ ನಿನ್ನೆ ವಿಡಿಯೋ ನಿಮಗೆ ಪ್ರಸಾರ ಆಗಿಲ್ಲ. ಪ್ರತಿ ಬಾರಿ ಕೂಡ ಭಾನುವಾರ ವಿಡಿಯೋ ಇರಲ್ಲ, ಬಟ್ ಭಾನುವಾರದ ಪ್ರಮುಖ ಸುದ್ದಿಗಳನ್ನು ಸೋಮವಾರದ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಲಾಗುವುದು. ಸೊ ಹಾಗಾಗಿ ನಿನ್ನೆಯ ಒಂದು ನ್ಯೂಸ್ ನೋಡೋದಾದ್ರೆ PTI ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ ನೀವು, ಇಂಟರ್ನೆಟ್ಟಲ್ಲಿ ಇರಬಹುದು ಅಥವಾ ನ್ಯೂಸ್ ಪೇಪರ್ನಲ್ಲಿ ಬ್ರೌಸ್ ಮಾಡಬೇಕಾದ್ರೆ ಆರ್ಟಿಕಲ್ಸ್ನ ಮೇಲೆ PTI ಅಂತ ಒಂದು ಸಣ್ಣದಾಗಿ ಬರೆದಿರ್ತಾರೆ. ಸೊ PTI ಅಂದ್ರೇನು ನಿಮಗೆ ಕಾಣಿಸ್ತಾ ಇದೆ. PTI ಅಂತ ಹೇಳಿದ್ರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಥವಾ ಭಾರತದ ಪ್ರೆಸ್ ಟ್ರಸ್ಟ್ ಅಂತ ಕರಿಬಹುದು. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅದು ನಮ್ಮ ದೇಶದ ಅತಿ ದೊಡ್ಡ ಈ ಒಂದು ಪತ್ರಿಕೋದ್ಯಮ ಸಂಘಟನೆ. ನಮ್ಮ ದೇಶಾದ್ಯಂತ ಕಂಡುಬರುವಂತಹ ಸುಮಾರು 500ಕ್ಕೂ ಹೆಚ್ಚು ದಿನಪತ್ರಿಕೆಗಳು ಮತ್ತು ಪ್ರೆಸ್ನವರು ಸೇರಿಕೊಂಡು ಮಾಡ್ಕೊಂಡಿರ್ತಕ್ಕಂತಹ ಒಂದು ಸಂಘಟನೆಯನ್ನ ನಾವು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾನಾಗಲೇ ಹೇಳ್ದಂಗೆ ಇದು ನಮ್ಮ ದೇಶದ ಅತಿ ದೊಡ್ಡ ಮಾಧ್ಯಮ ಸಂಸ್ಥೆ. ಇದಕ್ಕೆ 500ಕ್ಕೂ ಹೆಚ್ಚು ದಿನಪತ್ರಿಕೆಗಳ ಮಾಲೀಕರು ಮತ್ತು ಅದರ ಒಂದು ಸಂಘಗಳು ಇದಕ್ಕೆ ಒಂದು ಕೈ ಜೋಡಿಸಿದ್ದಾವೆ. ಅಂಡ್ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇದು ಲಾಭರಹಿತ ಸಂಸ್ಥೆ. ನಮ್ಮ ದೇಶದಲ್ಲಿ ಉಂಟಾಗುವಂತಹ ಪ್ರಮುಖವಾದ ಸುದ್ದಿಗಳನ್ನು ಇದು ಬೇರೆ ಬೇರೆ ಸುದ್ದಿ ಸಂಸ್ಥೆಗಳೊಂದಿಗೆ, ಮಾಧ್ಯಮ ಸಂಸ್ಥೆಗಳೊಂದಿಗೆ ಹಂಚ್ಕೊಳ್ತಾ ಹೋಗುತ್ತೆ. ಸೊ ಇದಕ್ಕೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಮ್ಮ ಹಿಂದೂ ದಿನಪತ್ರಿಕೆ ಇರಬಹುದು, ಟೈಮ್ಸ್ ಆಫ್ ಇಂಡಿಯಾ ಇರಬಹುದು, ಅದೇ ರೀತಿ ನಮ್ಮ ಸರ್ಕಾರಿ ಒಡೆತನದ ದೂರದರ್ಶನ್, ಆಲ್ ಇಂಡಿಯಾ ರೇಡಿಯೋ, ಅವರೆಲ್ಲರೂ ಕೂಡ ಈ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾಕ್ಕೆ ಚಂದಾದಾರರಾಗಿದ್ದಾರೆ, ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದು ಸಂಪೂರ್ಣ ನ್ಯೂಸ್ಗಳನ್ನು ನಿರ್ವಹಣೆ ಮಾಡುತ್ತೆ. ಅಂಡ್ ಕೇವಲ ಭಾರತ ಮಾತ್ರವಲ್ಲ, ವಿದೇಶಿ ಸುದ್ದಿ ಸಂಸ್ಥೆಗಳಿಗೂ ಕೂಡ ಭಾರತದಿಂದ
ಹೊರಬರುವಂತಹ ಪ್ರಮುಖ ಸುದ್ದಿಗಳನ್ನು ಇದು ಹಂಚಿಕೊಳ್ತಾ ಸಾಗುತ್ತೆ. ಸೊ ಹಾಗಾಗಿ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಬಹಳ ಪ್ರಮುಖ. ಪ್ರಸಕ್ತವಾಗಿ ವಿಜಯ್ ಕುಮಾರ್ ಚೋಪ್ರಾ ಅವರು ಈ PTIನ ಚೇರ್ಮನ್ ಆಗಿದ್ದಾರೆ. ನೋಡಿ, ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು. ಬಿಕಾಸ್ ಪ್ರಸ್ತುತವಾಗಿ ಒಂದು ವಿವಾದ ನಡೀತಿದೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾಕ್ಕೂ ಮತ್ತು ನಮ್ಮ ಭಾರತೀಯ ಸರ್ಕಾರಕ್ಕೂ ಸ್ವಲ್ಪ ಮಟ್ಟಿಗೆ ತಿಕ್ಕಾಟ ನಡೀತಾ ಇದೆ. ಸೊ ಹಾಗಾಗಿ PTI ಚೇರ್ಮನ್ ಇರಬಹುದು, ಅದರ ಫುಲ್ ಫಾರ್ಮ್ ಇರಬಹುದು, ಮುಂತಾದವನ್ನ ಕೇಳ್ತಾ ಹೋಗಬಹುದು. ಇದರ ಪ್ರಸಕ್ತವಾದಂತಹ ಚೇರ್ಮನ್ ವಿಜಯ್ ಕುಮಾರ್ ಚೋಪ್ರಾ ಅವರು, ಅವರ ಹೆಸರು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ. ಅಂಡ್ ಪ್ರಸಕ್ತವಾಗಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಪ್ರಸಾರ್ ಭಾರತಿ ಏನಿದೆ, ಪ್ರಸಾರ್ ಭಾರತಿ ಬಗ್ಗೆ ನಾನು ಕೆಲವು ದಿನಗಳ ಹಿಂದೆನೇ ಹೇಳಿದ್ದೆ. ನಮ್ಮ ಸರ್ಕಾರದ ಒಡೆತನದ ಒಂದು ಸರ್ಕಾರಿ ಸ್ವಾಮ್ಯದ ಮಾಧ್ಯಮ ಸಂಸ್ಥೆ, ಅದನ್ನ ಪ್ರಸಾರ್ ಭಾರತಿ ಅಂತ ಕರಿತೀವಿ. ಅಂಡ್ ಪ್ರಸಾರ್ ಭಾರತಿಯ ಅಡಿಯಲ್ಲಿ ಎರಡು ಪ್ರಮುಖವಾದಂತಹ ವಿಭಾಗಗಳು ಕಂಡುಬರುತ್ತೆ. ಒಂದು ಆಲ್ ಇಂಡಿಯಾ ರೇಡಿಯೋ, AIR, ಏನು ನಮಗೆ ರೇಡಿಯೋ ಪ್ರತಿನಿತ್ಯ ನಾವು ಕೇಳಿಸ್ತೀವಿ, ಆಕಾಶವಾಣಿ ಇರಬಹುದು, ರೇಡಿಯೋ ಇರಬಹುದು, ಆಲ್ ಇಂಡಿಯಾ ರೇಡಿಯೋ, ಅದು ಕೂಡ ಈ ಪ್ರಸಾರ್ ಭಾರತಿ ಅಡಿಯಲ್ಲಿ ಬರುತ್ತೆ. ಅಂಡ್ ಅದೇ ನಿಟ್ಟಿನಲ್ಲಿ ನಮ್ಮ DD ಅಥವಾ ದೂರದರ್ಶನ್ ಏನು ಬರುತ್ತೆ, ಸರ್ಕಾರಿ ಒಡೆತನದ ಉಚಿತ TV ಚಾನೆಲ್ಗಳು ಬರುತ್ತೆ. DD ಸ್ಪೋರ್ಟ್ಸ್ ಇರಬಹುದು, DD ನ್ಯಾಷನಲ್ ಇರಬಹುದು, ಅದೇ ರೀತಿ ಚಂದನ ವಾಹಿನಿ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ. ಸೊ ಇವು ನಮ್ಮ ದೂರದರ್ಶನದ ಅಡಿಯಲ್ಲಿ ಬರುತ್ತೆ. ಇವೆರಡೂ ಕೂಡ ಒಟ್ಟಾರೆಯಾಗಿ ಕಾರ್ಯನಿರ್ವಹಣೆ ಮಾಡುವುದು ಪ್ರಸಾರ್ ಭಾರತಿಯ ಅಡಿಯಲ್ಲಿ. ನಾನು ಯಾಕೆ ಈ ಸುದ್ದಿ ಬಗ್ಗೆ ಒಂದು ವಾರದಿಂದ ಹೇಳಿದ್ದೆ ಅಂತ ಹೇಳಿದ್ರೆ, ಈ ಪ್ರಸಾರ್ ಭಾರತಿಯ ಮಾಜಿ ಚೇರ್ಮನ್ ನೇತೃತ್ವದಲ್ಲಿ ಸೂರ್ಯಪ್ರಕಾಶ್ ಅಂತೇಳಿ, ಅವರ ಹೆಸರು ಕೂಡ ಬಹಳ ಪ್ರಮುಖವಾಗುತ್ತೆ. ಸೂರ್ಯಪ್ರಕಾಶ್ ಅವರು 2020 ಈ ವರ್ಷದ ಶುರುವಿನವರೆಗೂ ಕೂಡ ಈ ಪ್ರಸಾರ್ ಭಾರತೀಯ ಮುಖ್ಯಸ್ಥರಾಗಿದ್ದರು. ಅದಾದ್ಮೇಲೆ ಅವರು ನಿವೃತ್ತಿಯನ್ನು ಹೊಂದಿದ್ರು. ಬಟ್ ಪ್ರಸಕ್ತವಾಗಿ ಪ್ರಸಾರ್ ಭಾರತೀಯ ಮುಖ್ಯಸ್ಥರು ಯಾರೂ ಕೂಡ ಇಲ್ಲ, ಆ ಒಂದು ಹುದ್ದೆ ಖಾಲಿ ಇದೆ. ಸೊ ಈ ಸೂರ್ಯಪ್ರಕಾಶ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಯಾವ ಉದ್ದೇಶದಿಂದಪ್ಪ ಅಂತ ಹೇಳಿದ್ರೆ, ನಮ್ಮ ಲೋಕಸಭಾ TV ಮತ್ತು ರಾಜ್ಯಸಭಾ TVಗಳನ್ನು ಮರ್ಜ್ ಮಾಡಿಬಿಟ್ಟು, ಅಂದರೆ ವಿಲೀನ ಮಾಡಿಬಿಟ್ಟು, ಒಂದು ಹೊಸ ಸಂಸದ್ TV ಅನ್ನುವಂತಹ ಒಂದು ಸುದ್ದಿವಾಹಿನಿಯಲ್ಲ, ಒಂದು ಚಾನೆಲ್ ಅಭಿವೃದ್ಧಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಸೂರ್ಯಪ್ರಕಾಶ್ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸೊ ಹಾಗಾಗಿ ನಾನು ಹಿಂದೆನೆ ಪ್ರಸಾರ್ ಭಾರತಿ ಕುರಿತಾಗಿ ಹೇಳಿದ್ದೇನೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರಿ ಒಡೆತನದ ಮಾಧ್ಯಮ ಸಂಸ್ಥೆ ಪ್ರಸಾರ್ ಭಾರತಿಯವರು ಈ ಖಾಸಗಿಯವರು ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂತಹ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ವಿರುದ್ಧ ಕೆಂಗಣ್ಣು ಬೀರಿದೆ. ಇದಕ್ಕೆ ಕಾರಣ ಇತ್ತೀಚೆಗಷ್ಟೇ ಈ PTI ಅವರು ಭಾರತಕ್ಕೆ ಚೀನಾ ದೇಶದಿಂದ ಬಂದಿರುವಂತಹ ಅಂಬಾಸಿಡರ್, ಅಂದ್ರೆ ರಾಯಭಾರಿ ಏನಿದ್ದಾರೆ, ಅವರ ಒಂದು ಇಂಟರ್ವ್ಯೂವನ್ನು ಸಂದರ್ಶನವನ್ನು ತೆಗೆದುಕೊಂಡಿದ್ರು. ಬಟ್ ಇದರಿಂದ ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿ ನಮ್ಮ ಪ್ರಸಾರ್ ಭಾರತಿ ಆರೋಪಿಸಿದೆ. ಬಿಕಾಸ್ ಪ್ರಸಕ್ತವಾಗಿ ನಿಮಗೆ ಗೊತ್ತಿರೋ ರೀತಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಸನ್ನಿವೇಶನೇ ನಿರ್ಮಾಣ ಆಗಿದೆ ಅಂತ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಚೀನಾ ದೇಶದ ಒಬ್ಬ ರಾಜತಾಂತ್ರಿಕ ಅಧಿಕಾರಿಯನ್ನ ಇನ್ವೈಟ್ ಮಾಡಿಬಿಟ್ಟು ಅವರ ಒಂದು ವ್ಯೂಗಳನ್ನು, ಅವರ ಒಂದು ಹೇಳಿಕೆಗಳನ್ನು ಒಂದು ಫೋಕಸ್ ಮಾಡುವುದು ದೇಶಕ್ಕೆ ವಿರೋಧವಾದಂತಹ ಒಂದು ಕೃತ್ಯ ಅಂತಲೇ ಭಾವಿಸಬಹುದು. ಸೊ ಹಾಗಾಗಿ ಪ್ರಸಾರ್ ಭಾರತಿ PTI ವಿರುದ್ಧ ಕಿರಿಕಾಡಿದೆ. ಸೊ PTI ಗೊತ್ತಿರಬೇಕು, ಅದರ ಚೇರ್ಮನ್ ಗೊತ್ತಿರಬೇಕು, ಅದೇ ರೀತಿ ಪ್ರಸಾರ್ ಭಾರತಿ ಅದರ ಮಾಜಿ ಚೇರ್ಮನ್ ಸೂರ್ಯಪ್ರಕಾಶ್ ಅವರ ಸಮಿತಿ ಎಲ್ಲವೂ ಕೂಡ ಪರೀಕ್ಷೆಯಿಂದ ಬಹಳ ಪ್ರಮುಖವಾಗಿರುತ್ತೆ. ನಾವು 360 ಡಿಗ್ರಿ ಆಂಗಲ್ನಿಂದ ಈ ಒಂದು ಆರ್ಟಿಕಲ್ ಅನ್ನ ವ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿ ಶಶಿಶೇಖರ್ ವೆಂಪತಿ ಅನ್ನೋರು ಪ್ರಸಕ್ತವಾಗಿ ಪ್ರಸಾರ್ ಭಾರತೀಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಆಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಅದು ಕೂಡ ಪರೀಕ್ಷಾ ದೃಷ್ಟಿಯ ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಗಲಭೆ ವಿವಾದ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಯಾರು ಕೂಡ ನೇರವಾಗಿ ಕೇಳಲ್ಲ. ಬಟ್ ವಿವಾದ ಬಂದಿರುವಂತಹ ದೃಷ್ಟಿಯಿಂದ ನಾವು PTI ಮತ್ತು ಪ್ರಸಾರ ಭಾರತಿ ಕುರಿತಾಗಿ ನಾಲೆಡ್ಜ್ ಅನ್ನ ಪಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾಗುತ್ತೆ. ಅಂಡ್ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, CBI ವಿಲ್ ಪ್ರೋಬ್ ತೂತುಕುಡಿ ಡೆತ್ಸ್ ಸೇಸ್ ತಮಿಳುನಾಡು CM. ನನ್ನೆ ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಡಿ ಪಳನಿಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ಒಂದು ಕಸ್ಟೋಡಿಯಲ್ ಡೆತ್ ಅಂದ್ರೆ ಪೊಲೀಸರ ವಶದಲ್ಲಿದ್ದಾಗೆ ಆರೋಪಿ ಮೃತಪಡುವುದು. ಸೊ ಇಂತಹ ಒಂದು ಕೇಸ್ ನಿನ್ನೆಯಷ್ಟೇ ಅಲ್ಲಿ ನಡೆದಿತ್ತು ತಮಿಳುನಾಡಿನಲ್ಲಿ ಇತ್ತೀಚೆಗಷ್ಟೇ. ಸೊ ಅದನ್ನ ಗಮನಿಸಿರ್ತಕ್ಕಂತಹ ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಡಿ ಪಳನಿಸ್ವಾಮಿ ಅವರು ಈ ಒಂದು ಕೇಸನ್ನ ನಾವು CBIಗೆ ವಹಿಸಿಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಒಂದು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಿಕಾಸ್ ಪೊಲೀಸರು ಏನು ಲಾಕ್ಡೌನ್ ಅಸ್ತಿತ್ವದಲ್ಲಿದೆ ತಮಿಳುನಾಡಿನಲ್ಲಿ, ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ತೆರಳಿರ್ತಾರೆ, ಅದನ್ನು ಜಾರಿಗೊಳಿಸಲಿಕ್ಕೆ ತೆರಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಚಿಕ್ಕ ಮೊಬೈಲ್ ಅಂಗಡಿಯ ಮಾಲೀಕ ಮತ್ತು ಆತನ ಪುತ್ರ ಪೊಲೀಸರ ಮಾತನ್ನು ಕೇಳಲ್ಲ, ರೆಸಿಸ್ಟ್ ಮಾಡ್ತಾರೆ ಮತ್ತು ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವರನ್ನ ಬಂಧಿಸಿದಂತಹ ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಟಾರ್ಚರ್ನ ಕೊಡ್ತಾರೆ, ಹಿಂಸೆಯನ್ನು ಕೊಡ್ತಾರೆ. ಬಹಳ ಒಂದು ಪೈಶಾಚಿಕವಾಗಿ ಅವರ ಮೇಲೆ ಹಲ್ಲೆಯನ್ನು ಮಾಡಲಾಗುತ್ತೆ, ಅಮಾನುಷವಾಗಿ ಅವರಿಗೆ ಕಿರುಕುಳವನ್ನು ಕೊಡಲಾಗುತ್ತೆ. ಆ್ಯಂಡ್ ಇದರಿಂದ ಇಬ್ಬರೂ ಕೂಡ ಮೃತಪಡ್ತಾರೆ. ಸೊ ಇದೊಂದು ಕಸ್ಟೋಡಿಯಲ್ ಡೆತ್. ಇದು ಬೆಳಕಿಗೆ ಬಂದ ನಂತರ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿಭಟನೆ ಉಂಟಾಗುತ್ತೆ. ಸೊ ಹಾಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಬಿಕಾಸ್ ಸ್ಪೆಷಲಿ PSI ಎಕ್ಸಾಮ್ ಆಸ್ಪಿರೆಂಟ್ಸ್ ಏನಿದ್ದೀರಾ, ನಿಮಗೆ ಈ ಕುರಿತಾಗಿ ಪ್ರಬಂಧಗಳು ಕೂಡ ಬರಬಹುದು. ಈ ರೀತಿ ಠಾಣೆಯಲ್ಲಿ ನಡೀತಿರ್ತಕ್ಕಂತಹ ಹಿಂಸಾತ್ಮಕ ಕೃತ್ಯಗಳು, ಕಸ್ಟೋಡಿಯಲ್ ಡೆತ್, ಇವುಗಳನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಕೂಡ ಪ್ರಬಂಧಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಓವರ್ ಆಲ್ ನಾಲೆಡ್ಜ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆ್ಯಂಡ್ ಇತ್ತೀಚೆಗಷ್ಟೇ ಮಡ್ರಾಸ್ ಹೈಕೋರ್ಟ್ ಏನಿದೆ, ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಉಚ್ಚ ನ್ಯಾಯಾಲಯ ಬರುತ್ತೋ ಅದೇ ರೀತಿ ತಮಿಳುನಾಡಿನಲ್ಲಿ ಮದ್ರಾಸ್ ಹೈಕೋರ್ಟ್ ಬರುತ್ತೆ. ಮಡ್ರಾಸ್ ಹೈಕೋರ್ಟ್ ಅಂತಾನೆ ಕರೆಯಲಾಗುತ್ತೆ. ಒಂದು ಮಾತು ನೀವು ಗಮನಿಸಬೇಕು, ಮಡ್ರಾಸ್ ಅನ್ನುವ ಹೆಸರನ್ನು ನಾವು ಆಲ್ರೆಡಿ ಬಹಳ ಹಿಂದೆ ಚೆನ್ನೈ ಅಂತ ಬದಲಾವಣೆ ಮಾಡಲಾಗಿದೆ, ಬಾಂಬೆಯನ್ನು ಮುಂಬೈ ಅಂತ ಬದಲಾವಣೆ ಮಾಡಲಾಗಿದೆ. ಅದೇ ರೀತಿ ನೀವು ಉತ್ತರ ಪ್ರದೇಶದ ಅಲಹಾಬಾದನ್ನು ನೋಡ್ತಾ ಹೋಗೋದಾದ್ರೆ ಅದನ್ನು ಕೂಡ ಪ್ರಯಾಗ್ರಾಜ್ ಅಂತ ಬದಲಾವಣೆ ಮಾಡಲಾಗಿದೆ. ಬಟ್ ಆದರೂ ಕೂಡ ಇವೆಲ್ಲ ಪ್ರದೇಶಗಳಲ್ಲಿ ಅಲ್ಲಿನ ಉಚ್ಚ ನ್ಯಾಯಾಲಯ ಹೈಕೋರ್ಟ್ಗಳನ್ನು ನಾವು ಹಳೆಯ ಹೆಸರಿಂದನೇ ಕರಿತೀವಿ. ಬಿಕಾಸ್ ಆ ನಗರದ ಹೆಸರನ್ನ ಬದಲಾವಣೆ ಮಾಡಿದ್ರು ಹೊರತು ಅಲ್ಲಿನ ಹೈಕೋರ್ಟ್ನ ಹೆಸರನ್ನ ಬದಲಾವಣೆ ಮಾಡಿಲ್ಲ. ಸೊ ಹಾಗಾಗಿ ನಾವು ಇವತ್ತಿಗೂ ಕೂಡ ಮಡ್ರಾಸ್ ಹೈಕೋರ್ಟ್ ಅಂತ ಕರಿತೀವಿ. ಸೊ ಮದ್ರಾಸ್ ಹೈಕೋರ್ಟ್ ಒಂದು ಸುವೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದೆ. ನೀವು ನೋಡ್ತಾ ಇದ್ದೀರಾ, ಸುವೋಮೋಟೋ ಕಾಗ್ನಿಸೆನ್ಸ್. ಸುವೋಮೋಟೋ ಅಂದ್ರೆ ನೀವು ಕೂಡ ಪ್ರತಿನಿತ್ಯ ಪೇಪರಲ್ಲಿ ನೋಡ್ತಾ ಇರ್ತೀರಾ. ಸುವೋಮೋಟೋ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತ ಅಂತ ಹೇಳಿ. ನೋಡಿ, ಯಾವುದಾದ್ರೂ ಒಂದು ಕೇಸನ್ನ ನ್ಯಾಯಾಲಯ ವಿಚಾರಣೆಗೆ ಎತ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ಯಾರಾದರೂ ಒಬ್ಬ ವ್ಯಕ್ತಿ ನ್ಯಾಯಾಲಯದ ಮೊರೆ ಹೋಗಿರ್ಬೇಕಾಗುತ್ತೆ, ಒಂದು ಮೊಕದ್ದಮೆಯನ್ನು ದಾಖಲಿಸಿರ್ಬೇಕಾಗುತ್ತೆ. ಬಟ್ ಆದರೂ ಕೂಡ ಕೆಲವೊಂದು ಗ್ರೇವ್ ಇಶ್ಯೂಸ್ ಬಂದಾಗ ಅಥವಾ ಸಾಕಷ್ಟು ಮನಸಾಕ್ಷಿಯನ್ನು ಕಲಕುವಂತಹ ಕೆಲವೊಂದು ವಿಚಾರಗಳು ಬಂದಾಗ ಈ ಕೋರ್ಟ್ಗಳು, ನ್ಯಾಯಾಲಯಗಳು ಸ್ವತಃ ತಮ್ಮಿಂದ ತಾವೇ ಆ ಒಂದು ಕೇಸನ್ನ ವಿಚಾರಣೆಗೆ ಎತ್ಕೊಳ್ತವೆ. ಅದನ್ನು ಸ್ವಯಂ ಪ್ರೇರಿತ ಅಥವಾ ಸುವೋಮೋಟೋ ಅಂತ ಕರಿತೀವಿ. ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಮಡ್ರಾಸ್ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಆ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ಸೊ ಅದು ಕೂಡ ಬಹಳ ಪ್ರಮುಖ. ಅಲ್ಲಿ ನೋಡ್ತಾ ಇದ್ದಾರೆ ನೀವು, ಮಡ್ರಾಸ್ ಹೈಕೋರ್ಟ್ನ ಮದುರೈ ಬೆಂಚ್ ಅಂತ ಕರೀತಾ ಇದ್ದಾರೆ. ಮದುರೈ ಕೂಡ ತಮಿಳುನಾಡಿನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ನಗರ. ಮದುರೈ ಬೆಂಚ್ ನೋಡಿ, ಯಾವ ರೀತಿ ನಮ್ಮ ಕರ್ನಾಟಕ ಹೈಕೋರ್ಟ್ ಏನಿದೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ 2 ಬೆಂಚ್ಗಳನ್ನ ಹೊಂದಿದೆ. ಮೂಲತಃ ಅದರ ಪೀಠ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಕಂಡು ಬರುತ್ತೆ ನಮ್ಮ ಹೈಕೋರ್ಟ್ನ ಒಂದು ಪೀಠ. ಬಟ್ ಅದಕ್ಕೆ 2 ಒಂದು ಬ್ರಾಂಚಸ್ ಇದೆ, ಶಾಖೆಗಳಿದ್ದಾವೆ. ಅದನ್ನ ಶಾಖೆ ಅನ್ನೋಕ್ಕಿಂತ ನಾವು ಪೀಠ ಅಂತ ಬೆಂಚ್ ಅಂತ ಕರಿಬಹುದು, ಸಬ್ ಬೆಂಚಸ್ ಅಂತ ಕರಿಬಹುದು. ಸೊ 2 ಬೆಂಚ್ಗಳು ಕಂಡು ಬರುತ್ತೆ. ಎಲ್ಲಪ್ಪ ಅಂತ ಹೇಳಿದ್ರೆ ಒಂದು ಧಾರವಾಡದಲ್ಲಿ ಕಂಡು ಬರುತ್ತೆ, ಮತ್ತೊಂದು ಕಲಬುರಗಿಯಲ್ಲಿ ಕಂಡು ಬರುತ್ತೆ. ಕಲಬುರಗಿ ಅಥವಾ ಗುಲ್ಬರ್ಗ ಏನಿದೆ, ಸೊ 2 ಬೆಂಚ್ಗಳು ಕಂಡು ಬರುತ್ತೆ. ಆ್ಯಂಡ್ ಮೂಲತಃವಾಗಿ ಒಂದು ಬೆಂಗಳೂರಿನಲ್ಲಿ ಅದರ ಮುಖ್ಯ ಒಂದು ಪೀಠ ಕಂಡು ಬರುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರಬೇಕು ಇರುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇದರ ಒಂದು ಬೆಂಚಸ್ ಎಲ್ಲಿ ಕಂಡು ಬರುತ್ತೆ ನಮ್ಮ ಕರ್ನಾಟಕ ಹೈಕೋರ್ಟ್. ಅದೇ ರೀತಿ ಇಲ್ಲಿ ನಿಮಗೆ ತಮಿಳುನಾಡಿನ ಮದುರೈ ಬೆಂಚ್ ಕೂಡ ಕಂಡು ಬರ್ತಾ ಇದೆ. ಆ್ಯಂಡ್ ಅದೇ ರೀತಿ ಈ ಒಂದು ವಿಚಾರ ನಡೆದಿರ್ತಕ್ಕಂತಹದ್ದು ತೂತುಕುಡಿ ಬಳಿಯಲ್ಲಿ, ತೂತುಕುಡಿ ಅಂತಕ್ಕಂತಹ ಒಂದು ಜಿಲ್ಲೆಯ ಬಳಿಯಲ್ಲಿ. ತೂತುಕುಡಿ ಬಗ್ಗೆ ಕೂಡ ನಾನು ಹಿಂದೆ ಬಹಳಷ್ಟು ಬಾರಿ ಹೇಳಿದ್ದೇನೆ. ಬಹುಮುಖ್ಯವಾಗಿ ಏನು ಕೆಲವು ತಿಂಗಳುಗಳ ಹಿಂದೆ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತು. ಸ್ಟೆರ್ಲೈಟ್ ಕಾಪರ್ ಅನ್ನುವಂತಹ ಒಂದು ಸಂಸ್ಥೆ, ಒಂದು ಗಣಿಗಾರಿಕೆ ಸಂಸ್ಥೆ, ನಾವೇನು ವೇದಾಂತ ಮಿನರಲ್ಸ್ ಅಂತ ಕರಿತೀವಿ, ವೇದಾಂತ ಅಂತಕ್ಕಂತಹದ್ದು ನಮ್ಮ ದೇಶದ ಒಂದು ಪ್ರಮುಖವಾದ ಗಣಿಗಾರಿಕಾ ಕಂಪನಿ. ಈ ಕಂಪನಿಯ ಅಡಿಯಲ್ಲಿ ಬರುವಂತಹ ಒಂದು ತಾಮ್ರವನ್ನ ಶುದ್ಧೀಕರಣಗೊಳಿಸುವಂತಹ ಘಟಕ ಸ್ಟೆರ್ಲೈಟ್ ಕಾಪರ್. ಈ ಒಂದು ಕಾರ್ಖಾನೆ ತೂತುಕುಡಿ ಬಳಿಯಲ್ಲಿ ಸ್ಥಾಪಿತವಾಗಿತ್ತು. ಬಟ್ ಅದರ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು ಉಂಟಾದವು. ಅದರಿಂದ ಮಾಲಿನ್ಯ ಉಂಟಾಗುತ್ತೆ, ಅದರಿಂದ ಸ್ಥಳೀಯರಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಸಾಕಷ್ಟು ಜನ ಗಲಭೆಯನ್ನು ಮಾಡಿದ್ರು. ಸೊ ಅದಾದ ಬಳಿಕ ನಮ್ಮ NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ಪ್ರಾಧಿಕಾರದ ಆದೇಶದ ಮೇರೆಗೆ ಈ ತೂತುಕುಡಿಯಲ್ಲಿರ್ತಕ್ಕಂತಹ ಸ್ಟೆರ್ಲೈಟ್ ಕಾಪರ್ ಪ್ಲಾಂಟನ್ನ, ಆ ಒಂದು ಕಾರ್ಖಾನೆಯನ್ನ ಬಂದ್ ಕೂಡ ಮಾಡಲಾಯಿತು. ಸೊ ಹಾಗಾಗಿ ತೂತುಕುಡಿ ಅಂದರೆ ನಿಮಗೆ ಗೊತ್ತಿರಬೇಕಾಗುತ್ತೆ. ನೀವು ಯಾವುದೇ ಒಂದು ಸುದ್ದಿಯನ್ನು ಗಮನಿಸಿ ಅದಕ್ಕೆ ಲಿಂಕ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಹಿಂದಿನ ಸ್ಟೋರೀಸ್ ಇರಬಹುದು, ಹಿಂದೆ ನಡೆದಂತಹ ಘಟನೆಗಳಿರಬಹುದು, ಅವಾಗ ನಿಮಗೆ ಓವರ್ ಆಲ್ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ನಾವು ಚೈನಾ ಸೈ-ಆಪ್ಸ್ ವಿತ್ 20 ಮಾರ್ಷಲ್ ಆರ್ಟ್ಸ್ ಟ್ರೈನರ್ಸ್. ನೋಡಿ, ಒಂದು ಹಾಸ್ಯಾಸ್ಪದ ಸುದ್ದಿ ಅಂತಲೇ ಹೇಳಬಹುದು. ಒಂದು ಹಾಸ್ಯಾಸ್ಪದ ಸುದ್ದಿ ನಮಗೆ ಚೀನಾ ದೇಶದ ಬಾರ್ಡರ್ನಿಂದ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಚೀನಾದ ಒಂದು ಬಾರ್ಡರ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಥವಾ LAC ಏನಿದೆ, ಅದರ ಬಳಿಯಲ್ಲಿ ಬರುವ ಗ್ಯಾಲ್ವನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ನಡುವಿನ ಸೈನಿಕರ ನಡುವೆ ಒಂದು ಘರ್ಷಣೆ ಉಂಟಾಯಿತು. ಇದರಲ್ಲಿ ದುರದೃಷ್ಟಕರವಾಗಿ 20 ಜನ ಭಾರತೀಯ ವೀರ ಯೋಧರು ತಮ್ಮ ಪ್ರಾಣವನ್ನ ತೆರಬೇಕಾಯಿತು. ಅದೇ ರೀತಿ ಚೀನಾದಲ್ಲಿ ಸುಮಾರು 40-45 ಜನ ಅವರ ಸೈನಿಕರು ಕೂಡ ಮೃತಪಟ್ಟರು. ಬಟ್ ಇದಾದ ಮೇಲೆ ಇವತ್ತೊಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಚೀನಾ ದೇಶ ಈ ಚೀನಾದ ಭಾಗದಲ್ಲಿ ಬರುವಂತಹ ಟಿಬೆಟ್ ಪ್ರದೇಶ ಏನಿದೆ, ಆ ಟಿಬೆಟ್ ಪ್ರದೇಶದಲ್ಲಿ ಸುಮಾರು 20 ಜನ ಮಾರ್ಷಲ್ ಆರ್ಟ್ಸ್ ಟ್ರೈನರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೊಂಡಿದೆ. ಮಾರ್ಷಲ್ ಆರ್ಟ್ಸ್ ಅಂದ್ರೇನು? ಮಾರ್ಷಲ್ ಆರ್ಟ್ಸ್ ನಾವು ಕನ್ನಡದಲ್ಲಿ ಸಮರ ಕಲೆ ಅಂತ ಕರಿಬಹುದು. ಸಮರ ಕಲೆ ಅಂತ ಹೇಳಿದ್ರೆ ಯಾವುದೇ ಒಂದು ವೆಪನ್ ಇಲ್ಲದನೆ,
ಅಂದರೆ ನಾವು ಯೂಶ್ವಲ್ ಆಗಿ ಗನ್ಗಳು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ದೇನೆ ಕೈಯಲ್ಲೇ ಮಾಡ್ತಕ್ಕಂತಹ ಒಂದು ಯುದ್ಧ ಕಲೆ. ಆ ಯುದ್ಧ ಕಲೆಯನ್ನು ಅಲ್ಲಿನ ಸೈನಿಕರಿಗೆ ಟೀಚ್ ಮಾಡುವುದಕ್ಕೆ 20 ಜನ ಈ ಸಮರ ಕಲೆಯ ತಜ್ಞರನ್ನ ಚೀನಾ ಒಂದು ಸೇನೆ ನೇಮಿಸ್ಕೊಂಡಿದೆ. ಇದು ಬಹಳ ಹಾಸ್ಯಾಸ್ಪದ. ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಪ್ರೂವ್ ಮಾಡುತ್ತೆ, ಅದೇನಂತ ಹೇಳಿದ್ರೆ ಭಾರತೀಯ ಯೋಧರ ದೈಹಿಕ ಕ್ಷಮತೆಗೆ ಚೀನಾದವರು ಯಾವುದೇ ಆ್ಯಂಗಲ್ ಇಂದ ಕೂಡ ಸಮ ಅಲ್ಲ. ಇದನ್ನ ಈ ಒಂದು ಮೂನೆ ತೋರಿಸುತ್ತೆ. ಬಿಕಾಸ್ ಚೀನಾ ಅವರು ಅಧಿಕೃತವಾಗಿ ಒಪ್ಕೊಳ್ದೇ ಇರಬಹುದು, ಬಟ್ ಆದರೂ ಕೂಡ ಭಾರತದಲ್ಲಿ ಮೃತಪಟ್ಟಂತಹ ಸೈನಿಕರಿಗಿಂತ ಡಬಲ್ ನಂಬರ್ ಚೀನಾದ ಸೈನಿಕರು ಮೃತಪಟ್ಟಿದ್ದಾರೆ. ಸೊ ಹಾಗಾಗಿ ಭಾರತೀಯ ವೀರ ಯೋಧರನ್ನ ಎದುರಿಸಲಿಕ್ಕೆ ಅವರು ಇಂತಹ ಸಮರ ಕಲೆ ಅಭ್ಯಾಸಕ್ಕೆ ಈಗ ತೊಡಗ್ತಾ ಇದ್ದಾರೆ. ಸೊ ಇದು ಬಹಳ ಸಿಂಪಲ್ ಆಗಿ ಗೊತ್ತಾಗುತ್ತೆ ಚೀನಾದವರು ಯಾವ ರೀತಿ ನಮ್ಮ ಸೈನಿಕರ ವಿರುದ್ಧ ಹೆದರಿದ್ದಾರೆ ಅಂತ ಹೇಳಿ. ಅವರ ಆಟಾಟೋಪ ಏನಿದ್ರು ಕೂಡ ಗನ್ನಿದ್ದಾಗ, ಬಟ್ ಗನ್ನಿಲ್ಲದೇ ಮುಷ್ಟಿಯುದ್ಧನ ಮಾಡಬೇಕಾದಂತಹ ಸಂದರ್ಭ ಓದೋಕೆ ಬಂದರೆ ಚೀನಾದವರು ಹೆದರು ಪುಕ್ಕಳರು ಅಂತ ಇದು ಬಹಳ ಸುಲಭವಾಗಿ ನಿಮಗೆ ತೋರಿಸುತ್ತೆ. ಆ್ಯಂಡ್ ಇದು ಅಷ್ಟು ಮಾತ್ರವಲ್ಲ, ಚೀನಾದವರು ಬಹಳ ಬುದ್ಧಿವಂತರು ಕೂಡ. ಆ್ಯಂಡ್ ಈ ಒಂದು ಅವರೇನು ನಡೆಯನ್ನು ಇಡ್ತಾ ಇದ್ದಾರೆ ಅದಕ್ಕೆ ಮತ್ತೊಂದು ಆ್ಯಂಗಲ್ ಕೂಡ ಇರಬಹುದು. ಅದೇನಪ್ಪ ಅಂತ ಹೇಳಿದ್ರೆ ಸೈಕಾಲಜಿಕಲ್ ವಾರ್ಫೇರ್. ಅಂದರೆ ನಮ್ಮ ಭಾರತೀಯರ ಮನಸ್ಸಿನಲ್ಲಿ ಒಂದು ಭೀತಿಯನ್ನು ಹುಟ್ಟಿಸ್ಬೇಕು. ಅಂದರೆ ಚೀನಾದ ಯೋಧರು ಮಾರ್ಷಲ್ ಆರ್ಟ್ಸನ್ನು ಸಮರ ಕಲೆಯನ್ನು ಕಲ್ತಿದ್ದಾರೆ ಅಂತೇಳಿ ಹೆದರಿಸುವಂತಹ ಉದ್ದೇಶದಿಂದ ಕೂಡ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವ ಸಾಧ್ಯತೆ ಇರುತ್ತೆ. ಸೊ ಅದು ಬಹಳ ಪ್ರಮುಖ, ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಒಂದು ಮಾತ್ರ ಪ್ರೂವ್ ಮಾಡುತ್ತೆ, ಏನಪ್ಪ ಅಂತ ಹೇಳಿದ್ರೆ ಚೀನಾದವರು ನಮ್ಮ ಸೇನೆಗೆ ಹೆದರಿದ್ದಾರೆ ಅಂತ ಇದರಿಂದ ಬಹಳ ಸುಲಭವಾಗಿ ಪ್ರೂವ್ ಆಗುತ್ತೆ. ಆ್ಯಂಡ್ ಮಾರ್ಷಲ್ ಆರ್ಟ್ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇದು ಬಹಳ ಪುರಾತನವಾದಂತಹ ಒಂದು ಸಮರ ಕಲೆ, ವಿಶೇಷವಾಗಿ ಈಸ್ಟ್ ಏಷ್ಯಾ ಅಥವಾ ಪೂರ್ವ ಏಷ್ಯಾ ಭಾಗದಲ್ಲಿ ಇದನ್ನ ಕರಗತ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ಇದರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್. ನೋಡಿ, ನಿಮಗೆ ಅಲ್ಲಿ ಮಾರ್ಷಲ್ ಅಂತ ಕಾಣಿಸ್ತಾ ಇದೆ. ಮಾರ್ಷಲ್ ಅಂದ್ರೇನು? ಮಾರ್ಸ್ನ ಅಂತ. ಮಾರ್ಸ್ನ ಅಂತ ಹೇಳಿದ್ರೆ ಮಾರ್ಸ್ ಅಂದ್ರೇನು? ಮಂಗಳ ಗ್ರಹಕ್ಕೆ ನಾವು ಮಾರ್ಸ್ ಅಂತ ಕರಿತೀವಿ. ಸೊ ಆ ಮಂಗಳ ಗ್ರಹದ ಒಂದು ಯುದ್ಧ ಕಲೆಗಳು ಅಂತ ಇದಕ್ಕೆ ಕರಿಬಹುದು. ಬಟ್ ಒಂದು ವಿಚಾರ ನೆನಪಿರ್ಬೇಕು ನಿಮಗೆ, ರೋಮ್ ದೇಶದಲ್ಲಿ, ರೋಮ್ ಅಂತ ಈಗ ಯಾವುದೂ ದೇಶ ಇಲ್ಲ, ಹಿಂದೆ ರೋಮ್ ಸಾಮ್ರಾಜ್ಯ ಇತ್ತು. ಬಟ್ ಪ್ರಸಕ್ತವಾಗಿ ಇಟಲಿ ದೇಶದ ರಾಜಧಾನಿ ರೋಮ್. ಬಟ್ ಹಿಂದಿನ ರೋಮನ್ ಸಾಮ್ರಾಜ್ಯದ ಸಮಯದಲ್ಲಿ ಅವರು ಕೆಲವು ದೇವತೆಗಳನ್ನ ಪೂಜೆ ಮಾಡ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ಈ ಮಾರ್ಸ್ ಅಥವಾ ಮಂಗಳ ದೇವರನ್ನ ಪೂಜೆ ಮಾಡ್ತಾ ಇದ್ರು. ಅವರ ಪ್ರಕಾರ ಮಂಗಳ ಅಂತಕ್ಕಂತಹದ್ದು ಒಂದು ಯುದ್ಧ ದೇವತೆ, ಗಾಡ್ ಆಫ್ ವಾರ್ ಅಂತ ಕರೀತಿದ್ರು. ಸೊ ಬಹಳ ಇಂಪಾರ್ಟೆಂಟ್, ಬರ್ಕೋಬೇಕಾಗುತ್ತೆ. ರೋಮನ್ನರ ಪ್ರಕಾರ ಗಾಡ್ ಆಫ್ ವಾರ್ ಯಾರು ಅಂದರೆ ಈ ಮಂಗಳ ಗ್ರಹ ಅಥವಾ ಮಾರ್ಸ್. ಸೊ ಹಾಗಾಗಿ ಈ ಒಂದು ಸಮರ ಕಲೆಗೆ ಅವರು ಮಾರ್ಷಿಯಲ್ ಆರ್ಟ್ಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದನ್ನು ಈಗ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಬಳಸ್ತಾ ಇದ್ದೇವೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮತ್ತೊಂದು ಆ್ಯಂಗಲಿಂದ ನೀವು ಥಿಂಕ್ ಮಾಡೋದಾದರೆ, ಅವರು ನಮ್ಮ ಮೇಲೆ ಒಂದು ಸೈಕಾಲಜಿಕಲಿ ಅಥವಾ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರೋಕ್ಕೆ ಕೂಡ ಟ್ರೈ ಮಾಡ್ತಿದ್ದಾರೆ ಚೀನಾದವರು. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಬಿಕಾಸ್ ಹಲವಾರು ಬಾರಿ ನಾವು ಕ್ರೀಡೆಗಳಲ್ಲಿ ಕೂಡ ಇದನ್ನು ಬಳಸ್ತೀವಿ, ಸೈಕಾಲಜಿಕಲ್ ವಾರ್ಫೇರ್. ನೀವು ಯಾವುದು ಬೇಡ, ಬರೀ ಕ್ರಿಕೆಟಿನ ಎಕ್ಸಾಂಪಲ್ ತಗೊಳೋದಾದ್ರೆ ಕ್ರಿಕೆಟ್ನಲ್ಲಿ ಸ್ಲೆಡ್ಜಿಂಗ್ ಅಂತಕ್ಕಂತಹ ಒಂದು ಪದ ನಿಮಗೆ ಕಾಣಿಸ್ಕೊಳ್ಳುತ್ತೆ. ವಿಶೇಷವಾಗಿ ಆಸ್ಟ್ರೇಲಿಯಾದ ಕ್ರಿಕೆಟಿಗರು ರಿಕಿ ಪಾಂಟಿಂಗ್ ಅವರ ಕಾಲದಿಂದನೇ, ಸ್ಟೀವ್ ಅವರ ಕಾಲದಿಂದನೇ ಈ ಸ್ಲೆಡ್ಜಿಂಗ್ನಲ್ಲಿ ತೊಡ್ಕೊಳ್ತಾರೆ. ಸ್ಲೆಡ್ಜಿಂಗ್ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ಗೆ ಒಂದು ವಿಚಲಿತರಾಗುವಂತೆ ವರ್ತಿಸುವುದು, ಅವರಿಗೆ ಅಬ್ಯೂಸ್ ಮಾಡುವುದು, ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ಮುಂತಾದಂತಹ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ಮುಂದಿನ ಸ್ಲೈಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಪ್ರಮುಖವಾದಂತಹ ಗ್ರೀಕ್ ಮತ್ತು ರೋಮನ್ ದೇವತೆಗಳ ಒಂದು ಹೆಸರನ್ನ ಕೊಡಲಾಗಿದೆ. ಜಸ್ಟ್ ಇದರ ಸ್ಕ್ರೀನ್ಶಾಟ್ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಒಂದು ಬಾರಿ ಕೇಳಬಹುದು. ಇದನ್ನು ಗಟ್ ಮಾಡುವಂತಹ ಮೂರ್ಖತನಕ್ಕೆ ದಯವಿಟ್ಟು ಯಾರು ಕೈ ಹಾಕಬಾರ್ದು. ಜಸ್ಟ್ ನಿಮಗೆ ಗೊತ್ತಾಗ್ತಾ ಹೋಗಬೇಕಾಗುತ್ತೆ ಇವತ್ತು ಯಾವ ರೀತಿ ನೀವು ಮಾರ್ಸ್ ಅಂದರೆ ಅಥವಾ ಮಾರ್ಷಿಯಲ್ ಆರ್ಟ್ಸ್ನಲ್ಲಿ ಮಾರ್ಸ್ ಅಂತ ಹೇಳಿದ್ರೆ ಯುದ್ಧಗಳ ದೇವತೆ ಅಥವಾ ಗಾಡ್ ಆಫ್ ವಾರ್ ಅಂತ ತಿಳ್ಕೊಂಡ್ರೋ, ಹಾಗೆ ಮುಂದೆ ಕೂಡ ಅವಾಗವಾಗ ಕಂಡುಬರುವಂತಹ ಶಬ್ದಗಳನ್ನ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ಇಂಗ್ಲೀಷ್ನಲ್ಲಿ ಹಲವಾರು ಶಬ್ದಗಳು ಈ ಲ್ಯಾಟಿನ್ ಇರಬಹುದು, ಗ್ರೀಕ್ ಇರಬಹುದು, ರೋಮನ್ ಇರಬಹುದು, ಈ ಭಾಷೆಗಳಿಂದ ಪಡೆದುಕೊಳ್ಳಲಾಗಿದೆ. ನೀವು ಯಾವುದು ಬೇಡ, ನಮ್ಮ ಸಂವಿಧಾನದಲ್ಲಿ ಕಂಡುಬರುವಂತಹ ರಿಟ್ ಅರ್ಜಿಗಳು, ಹೇಬಿಯಸ್ ಕಾರ್ಪಸ್ ಇರಬಹುದು, ಮ್ಯಾಂಡಮಸ್ ಇರಬಹುದು, ಕೋವಾರಂಟೋ ಇರಬಹುದು, ಇವೆಲ್ಲವನ್ನು ಕೂಡ ಲ್ಯಾಟಿನ್ ಭಾಷೆಯಿಂದ ನಾವು ಒರಿಜಿನೇಟ್ ಪಡೆದುಕೊಳ್ಳಲಾಗಿದೆ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಗ್ರೀಕ್ ದೇವತೆಗಳು ಮತ್ತು ರೋಮನ್ ದೇವತೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಜಸ್ಟ್ ನಿಮಗೊಂದು ಐಡಿಯಾ ಇರಬೇಕಾಗುತ್ತೆ. ಆ್ಯಂಡ್ ಇದು ಮಾಡ್ಕೊಳ್ತಾ ಮುಂದಿನ ಒಂದು ಸ್ಲೈಡ್ನ ಗಮನ ಹರಿಸೋಣ. ಸೊ ಇಲ್ಲಿ ನಿಮಗೆ ನಾನು ಆಗಲೇ ಕ್ರಿಕೆಟ್ ಬಗ್ಗೆ ಮಾತಾಡಿದೆ. ಸೊ ಕ್ರಿಕೆಟಲ್ಲಿ ಯೂಶ್ವಲ್ ನಾನು ಹೇಳೋ ರೀತಿ ಸ್ಪೆಷಲಿ ಫಾಸ್ಟ್ ಬೌಲರ್ಸ್, ಸ್ಪಿನ್ನರ್ಸ್ ಇದಕ್ಕೆ ಅಷ್ಟೊಂದು ಕೈ ಹಾಕಲ್ಲ. ಅವರು ಕೇವಲ ತಮ್ಮ ಕೈ ಚಳಕದ ಮೇಲೆ ಮೊರೆ ಹೋಗ್ತಾರೆ. ಬಟ್ ವೇಗದ ಬೌಲರ್ಗಳು ಸಾಧ್ಯವಾದಷ್ಟು ಸ್ಲೆಡ್ಜಿಂಗ್ ಮಾಡೋಕ್ಕೆ, ಬ್ಯಾಟ್ಸ್ಮನನ್ನು ಅವನ ಮನೋಬಲವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರಿಗೆ ಜೊತೆ ಆಗ್ತಕ್ಕಂತಹದ್ದು ವಿಕೆಟ್ ಕೀಪರ್ ಮತ್ತು ಸ್ಲಿಪ್ನಲ್ಲಿ ನಿಲ್ಲುವಂತಹ ಫೀಲ್ಡರ್ಸ್, ಅದೇ ರೀತಿ ಗಲ್ಲಿ ಹಾಗೂ ಪಾಯಿಂಟ್ನಲ್ಲಿ ನಿಲ್ತಕ್ಕಂತಹ ಕ್ಷೇತ್ರ ರಕ್ಷಕರು ಫೀಲ್ಡರ್ಸ್ ಏನಿರ್ತಾರೆ ಅವರು ಕೂಡ ಬ್ಯಾಟ್ಸ್ಮನ್ನ ಕಂಪೋಸರ್ನ ಹಾಳು ಮಾಡುವಂತಹ ಉದ್ದೇಶದಿಂದ ಅವರಿಗೆ ಟಾಂಟ್ಸ್ ಅನ್ನ ಕೊಡ್ತಾ ಇರ್ತಾರೆ, ಕೆಲವೊಂದು ಅಬ್ಯೂಸಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಬ್ಯಾಟ್ಸ್ಮನ್ ತನ್ನ ಸಮಚಿತ್ತತೆ ಇರುತ್ತೆ, ಅದನ್ನ ಬದಿಗೊಟ್ಬಿಟ್ಟು ತನ್ನ ವಿಕೆಟ್ ಅನ್ನ ಒಪ್ಪಿಸ್ಬಿಟ್ಟು ಹೋಗ್ತಾನೆ. ಸೊ ಇದು ಯೂಶುವಲ್ ಆಗಿ ಕ್ರಿಕೆಟ್ನಲ್ಲಿ ನಡೆಯುವಂತಹ ಒಂದು ಸೈಕಾಲಜಿಕಲ್ ಟ್ಯಾಕ್ಟಿಕ್ಸ್ ಅಂತಾನೆ ಕರಿಬಹುದು.
ನಾನು ಆಗಲೇ ಹೇಳಿದಂಗೆ ವಿಶೇಷವಾಗಿ ಆಸ್ಟ್ರೇಲಿಯಾದ ಕ್ರಿಕೆಟಿಗರು ಇದನ್ನು ಬಳಸ್ತಾ ಹೋಗ್ತಾರೆ. ಈಗೂ ಕೂಡ ನಮ್ಮ ಫ್ಲಾಂಬೋಯಂಟ್ ನಾಯಕ ಆಗಿರತಕ್ಕಂತಹ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ನಮ್ಮ ಭಾರತೀಯ ತಂಡ ಕೂಡ ಇಂತಹ ಕೆಲವು ಟೆಕ್ನಿಕ್ಗಳ ಮೊರೆಯನ್ನು ಹೋಗುತ್ತೆ. ಸೊ ಇಂತಹದ್ದೇ ಒಂದು ಟೆಕ್ನಿಕನ್ನು ಚೀನಾ ದೇಶದವರು ನಮ್ಮ ಬಾರ್ಡರ್ನಲ್ಲಿ ಪ್ರಯೋಗಿಸ್ತಿದ್ದಾರೆ ಅಂತ ಕೂಡ ನಾವು ಹೇಳಬಹುದು. ಆ್ಯಂಡ್ ಇದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ನೀವು ಕೂಡ ಕ್ರಿಕೆಟ್ ಪ್ರೇಮಿಗಳು, ಅಬ್ವಿಯಸ್ಲಿ ಭಾರತೀಯರು ಅಂತ ಹೇಳಿದ್ರೆ ನಾವೆಲ್ಲ ಕ್ರಿಕೆಟ್ ಪ್ರೇಮಿಗಳಾಗಿರ್ತೀವಿ. ಸೊ ಕ್ಷೇತ್ರ ರಕ್ಷಣೆಯ ಈ ಒಂದು ಸ್ಥಳಗಳು ಕೂಡ ಗೊತ್ತಿರಬೇಕಾಗುತ್ತೆ. ಫೈನ್ ಲೆಗ್, ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್ ಮುಂತಾದಂತಹ ಪ್ರದೇಶಗಳು. ಇದೊಬ್ಬ ಬಲಗೈ ಬ್ಯಾಟ್ಸ್ಮನ್, ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗೆ ನೀಡಿರತಕ್ಕಂಥ ಒಂದು ಪಿಕ್ಚರ್. ಇದು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆದರೆ ಸಂಪೂರ್ಣ ಉಲ್ಟಾ ಆಗುತ್ತೆ, ಜಸ್ಟ್ ಇದು ಇನ್ವರ್ಸ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ನ್ಯೂಕ್ಲಿಯರ್ ಪ್ಲಾಂಟ್ ಇನ್ ಫ್ರಾನ್ಸ್ ಟು ಕ್ಲೋಸ್ ಆಫ್ಟರ್ 43 ಇಯರ್ಸ್. ನೋಡಿ, ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ಸ್ಪೆಷಲಿ ಹೈ ಲೆವೆಲ್ ಎಕ್ಸಾಮ್ಸ್ನಲ್ಲಿ. ಇತ್ತೀಚೆಗಷ್ಟೇ ಫ್ರಾನ್ಸ್ ದೇಶದಲ್ಲಿ 43 ವರ್ಷಗಳಷ್ಟು ಹಳೆಯದಂತಹ ಒಂದು ಅಣು ವಿದ್ಯುತ್ ಘಟಕವನ್ನು ಬಂದ್ ಮಾಡಲಾಗಿದೆ. ಒಂದು ಆಟೋಮಿಕ್ ರಿಯಾಕ್ಟರ್ನ, ಒಂದು ಆಟೋಮಿಕ್ ಪವರ್ ಜನರೇಷನ್ ಪ್ಲಾಂಟನ್ನು ಅಲ್ಲಿ ಬಂದ್ ಮಾಡಲಾಗಿದೆ. ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಇತ್ತೀಚೆಗಷ್ಟೇ ಬಂದ್ ಮಾಡಲಾಗಿರುವಂತಹ ಫ್ರಾನ್ಸ್ ದೇಶದ ಅಣು ವಿದ್ಯುತ್ ಘಟಕದ ಹೆಸರೇನು ಅಂತ ಕೇಳ್ತಾರೆ. ನಿಮಗೆ ಕಾಣಿಸ್ತಾ ಇದೆ ಫೆಸನ್ಹೇಮ್. ಸ್ವಲ್ಪ ಇದು ಫ್ರೆಂಚ್ ನೇಮ್ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ, ಬಟ್ ಆದರೂ ಕೂಡ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಟ್ ಮಾಡ್ಕೊಳ್ಳಿ. ಫೆಸನ್ಹೇಮ್ ಅಂತಕ್ಕಂತಹ ಒಂದು ಅಣು ವಿದ್ಯುತ್ ಸ್ಥಾವರ ಇದನ್ನ ಬಂದ್ ಮಾಡಲಾಗಿದೆ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಒಂದು ಫೆಸನ್ಹೇಮ್ ಅಣು ವಿದ್ಯುತ್ ಸ್ಥಾವರದ ಜೀವಾವಧಿ ಅಥವಾ ಕಾಲಮಿತಿ 40 ವರ್ಷಗಳದ್ದಾಗಿತ್ತು. ಬಟ್ ಇದು 40 ವರ್ಷ ಆಗಿ 3 ವರ್ಷದಿಂದ ಕಾರ್ಯವನ್ನು ನಡೆಸ್ತಾನೆ ಇತ್ತು. ಹಾಗಾಗಿ ಇದರ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಇವಾಗ ಫ್ರಾನ್ಸ್ ದೇಶದ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಇದನ್ನ ಬಂದ್ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗೆ ನೋಡಿದ್ರೆ ಇದನ್ನು ಬಂದ್ ಮಾಡಬೇಕು ಅಂತ ಅನ್ನುವಂತಹ ಆಗ್ರಹ 2011ನೇ ಇಸ್ವಿಯಿಂದನೇ ಸ್ಟಾರ್ಟ್ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ 2011ನಲ್ಲಿ ಜಪಾನ್ ದೇಶದಲ್ಲಿ ನಡೆದಂತಹ ಭೂಕಂಪದ ಕಾರಣದಿಂದ ಅಲ್ಲಿನ ಫುಕುಶಿಮಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಸಾಕಷ್ಟು ಅಣು ಸೋರಿಕೆ ಆಗಿತ್ತು, ಒಂದು ನ್ಯೂಕ್ಲಿಯರ್ ಲೀಕೇಜ್ ಆಗಿತ್ತು. ಹಾಗಾಗಿ ಪ್ರಪಂಚಾದ್ಯಂತ ಹೋರಾಟಗಾರರು ಈ ಅಣು ಸ್ಥಾವರಗಳನ್ನ ಬಂದ್ ಮಾಡುವಂತಹ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು. ಬಟ್ ಅದರ ಸಂಪೂರ್ಣ ಹೋರಾಟದ ಫಲವಾಗಿ 2020ನೇ ಇಸ್ವಿಯಲ್ಲಿ ಈ ಫೆಸನ್ಹೇಮ್ ಅನ್ನುವಂತಹ ಒಂದು ಅಣು ವಿದ್ಯುತ್ ಸ್ಥಾವರವನ್ನು ಬಂದ್ ಮಾಡುವಂತಹ ಸಮಯ ಬಂದಿದೆ. ಸೊ ಇದು ಬಹಳ ಪ್ರಮುಖ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇನ್ನೂ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋದಾದ್ರೆ, ಈ ಫೆಸನ್ಹೇಮ್ ಅಣು ವಿದ್ಯುತ್ ಸ್ಥಾವರ ಯಾವ ನದಿಯ ಬಳಿಯಲ್ಲಿ ಕಂಡುಬರುತ್ತೆ ಅಂತ ಕೇಳಬಹುದು. ನೋಡಿ, ಇದು ಗಮನಿಸಲೇಬೇಕಾದಂತಹ ಒಂದು ವಿಚಾರ. ಇದೊಂದು ಅಂತಾರಾಷ್ಟ್ರೀಯ ಜಿಯೋಗ್ರಫಿ, ಭೂಗೋಳಶಾಸ್ತ್ರದ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಯುರೋಪ್ ದೇಶದ ಅತ್ಯಂತ ಪ್ರಮುಖ ನದಿಯಾಗಿರ್ತಕ್ಕಂತಹ ರೈನ್ ನದಿ, RHINE, ರೈನ್ ನದಿ ಅಂತ ಏನು ಕಂಡು ಬರುತ್ತೆ, ಅದರ ಬಳಿಯಲ್ಲಿ ಈ ಫೆಸನ್ಹೇಮ್ ಅಣು ವಿದ್ಯುತ್ ಸ್ಥಾವರ ಫ್ರಾನ್ಸ್ ದೇಶದಲ್ಲಿ ಕಂಡುಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದನ್ನು ಇವಾಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಅನ್ಕೊಂತೀವಿ ಕ್ಲೋಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ಹೊಡೆದಾಕ್ ಬಿಡಲ್ಲ. ಬಿಕಾಸ್ ಅಲ್ಲಿ ಇರ್ತಕ್ಕಂತಹ ಈ ಅಣು ವಿದ್ಯುತ್ ಏನು ಫ್ಯೂಯಲ್ ಇದೆ, ಇಂಧನ ಏನಿದೆ, ಅದು ಕೂಲಿಂಗ್ ಆಫ್ ಆಗಬೇಕು. ಸೊ ಇದಕ್ಕೆ ಬಹಳ ಟೈಮನ್ನು ಹಿಡಿಯುತ್ತೆ. ಕನಿಷ್ಠ ಪಕ್ಷ 2040ರವರೆಗೂ ಕೂಡ ಇದನ್ನು ಅವರು ಡಿಸ್ಮ್ಯಾಂಟಲ್ ಮಾಡಲ್ಲ, ಅಂದರೆ ಇದನ್ನು ಬ್ಲಾಸ್ಟ್ ಮಾಡಲ್ಲ. 2040ರ ನಂತರ ಅದು ಬ್ಲಾಸ್ಟ್ ಆಗುತ್ತೆ. ಬಟ್ ಸದ್ಯದ ಮಟ್ಟಿಗೆ ಅಲ್ಲಿ ವಿದ್ಯುತ್ ಉತ್ಪಾದನೆ ಮಾತ್ರ ಸ್ಥಗಿತಗೊಂಡಿದೆ. ಸೊ ಫೆಸನ್ಹೇಮ್ ವೆರಿ ಇಂಪಾರ್ಟೆಂಟ್. ರೈನ್ ನದಿ ಕೂಡ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಸ್ಲೈಡ್ನಲ್ಲಿ ನಿಮಗೆ ರೈನ್ ನದಿ ಯಾವ ರೀತಿ ಹರಿಯುತ್ತೆ ಅಂತ ಕೂಡ ನಿಮಗೆ ಕಾಣಿಸ್ಕೊಳ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾನು ಆಗಲೇ ಹೇಳಿದೆ, ಇದು ಯುರೋಪ್ ಖಂಡದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖವಾದ ನದಿಯಾಗಿದೆ. ಯಾವ ರೀತಿ ಡ್ಯಾನ್ಯೂಬ್ ಬನ್ನುವಂತಹ ನದಿ ಹಂಗರಿಯ ಕ್ಯಾಪಿಟಲ್ ಆಗಿರ್ತಕ್ಕಂತಹ ಬುಡಾಪೆಸ್ಟ್ ನಗರದ ಮೇಲೆ ಹರಿದು ಬರುತ್ತೆ. ಅದೇ ರೀತಿ ರೈನ್ ಕೂಡ ಬಹಳ ಪ್ರಮುಖವಾಗಿರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಸ್ವಿಟ್ಜರ್ಲೆಂಡಿಂದ ಹೊರಟ್ಬಿಟ್ಟು ಯಾವ ರೀತಿ ಅದು ಜರ್ಮನಿ, ಫ್ರಾನ್ಸ್ ಇರಬಹುದು, ಆ ಒಂದು ಪ್ರಮುಖ ದೇಶಗಳನ್ನು ಹರಿದ್ಬಿಟ್ಟು ಕಟ್ಟ ಕಡೆಯದಾಗಿ ನೆದರ್ಲೆಂಡ್ನಲ್ಲಿ ಅದು ಸಮುದ್ರವನ್ನು ಸೇರ್ತಾ ಇದೆ. ತುಂಬ ಇಂಪಾರ್ಟೆಂಟ್. ನೀವು ಕೂಡ ಅಟ್ಲಾಸನ್ನು ಇಟ್ಕೊಂಡು ಇಂತಹ ವಿಚಾರಗಳನ್ನ ಗಮನಿಸ್ತಾ ಇರಬೇಕಾಗುತ್ತೆ. ಯಾವುದೇ ಒಂದು ಸುದ್ದಿ ಬರಲಿ ಅದರ ಕರೆಸ್ಪಾಂಡಿಂಗ್ ಮ್ಯಾಪನ್ನು ನೀವು ಇಟ್ಕೊಂಡ್ಬಿಟ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಕೂಡ ಬಹಳ ಪ್ರಮುಖ. ಆ್ಯಂಡ್ ಇಲ್ಲಿ ನಿಮಗೆ ಫ್ರಾನ್ಸ್ ದೇಶ ಕಂಡುಬರ್ತದೆ. ಇಲ್ಲೇ ಫೆಸನ್ಹೇಮ್ ಅನ್ನುವಂತಹ ಅಣು ಸ್ಥಾವರ ಕಂಡುಬರುತ್ತೆ. ಆ್ಯಂಡ್ ಇದರೊಂದಿಗೆ ಮುಂದಿನ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಮಂಡ್ಯ ಫಾರ್ಮರ್ ರಿಸೀವ್ಸ್ ಪ್ರೈಸ್ ಫ್ರಮ್ ಪ್ರೈಮ್ ಮಿನಿಸ್ಟರ್. ನೋಡಿ, ನಿನ್ನೆ ಭಾನುವಾರ ಮನ್ ಕಿ ಬಾತ್ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಮನ್ ಕಿ ಬಾತ್ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರಾ. ಮನ್ ಕಿ ಬಾತ್ ಅಥವಾ ಮನದ ಮಾತು ಅಂತ ಕರಿಬಹುದು, ಹಿಂದಿಯ ಒಂದು ವರ್ಡ್ ಇದು ಮನ್ ಕಿ ಬಾತ್. ಸೊ ಪ್ರಧಾನಮಂತ್ರಿಯವರು 2014ನೇ ಇಸ್ವಿ ಅಕ್ಟೋಬರ್ 3ನೇ ತಾರೀಕಿನಿಂದ ಕೂಡ ಪ್ರತಿ ತಿಂಗಳು ಈ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾನೆ ಬಂದಿದ್ದಾರೆ. ಆ್ಯಂಡ್ ಅದರ ಮತ್ತೊಂದು ಆವೃತ್ತಿ ನಿನ್ನೆ ಪ್ರಸಾರವಾಗಿತ್ತು. ಇದನ್ನು ಯೂಶುವಲ್ ಆಗಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಸಾರ ಮಾಡಲಾಗುತ್ತೆ. ಆ್ಯಂಡ್ ಅದರ ಜೊತೆಗೆ ನಮ್ಮ ದೂರದರ್ಶನ ಇರಬಹುದು ಅಥವಾ ಇನ್ನಿತರ ಖಾಸಗಿ ಚಾನಲ್ ಅವರು ಕೂಡ ಇದರ ನೇರ ಪ್ರಸಾರವನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಅದರಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಕರ್ನಾಟಕ ರಾಜ್ಯದ ಒಬ್ಬ ಬಡ ರೈತನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಬಹಳ ಒಂದು
ಪ್ರಶಂಸನೀಯವಾದಂತಹ ಒಂದು ಕೆಲಸ. ಬಿಕಾಸ್ ಚಿಕ್ಕ ಪುಟ್ಟ ರೈತರ ಒಂದು ಶ್ರಮವನ್ನು ಕೂಡ ನಮ್ಮ ಪ್ರಧಾನಮಂತ್ರಿಯವರು ಗುರುತಿಸ್ಬಿಟ್ಟು ಈ ಒಂದು ರಾಷ್ಟ್ರೀಯ ಪ್ಲಾಟ್ಫಾರ್ಮ್ನಲ್ಲಿ ಹೇಳಿಬಿಟ್ಟು ಅವರಿಗೆ ಖ್ಯಾತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದು ಬಹಳ ಪ್ರಮುಖವಾಗಿರುತ್ತೆ. ಸೊ ಯಾವ ರೈತನ ಬಗ್ಗೆ ಅವರು ಮಾತಾಡಿದ್ರು, ಯಾಕೆ ಮಾತಾಡಿದ್ರು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಕೆಲವೊಂದು ಬಾರಿ ಎಕ್ಸಾಮಲ್ಲಿ ಸಿಂಪಲ್ ಆಗಿ ಕೇಳ್ತಾರೆ. ಇತ್ತೀಚೆಗಷ್ಟೇ ಕರ್ನಾಟಕದ ಒಬ್ಬ ರೈತನ ಹೆಸರನ್ನ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ರು. ಆ ರೈತನ ಹೆಸರೇನು ಅಂತ ಕೂಡ ಸಿಂಪಲ್ ಆಗಿ ಕೆಲವೊಂದ್ಸರಿ ಕೇಳಬಹುದು. ಅಟ್ಲೀಸ್ಟ್ ಕ್ವಿಝಸ್ ಅಲ್ಲಿ ನಿಮಗೆ ಕೇಳಬಹುದು. ಸೊ ಅದಕ್ಕೆ ಸರಿಯಾದ ಉತ್ತರ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಕಾಮೇಗೌಡ ಅಂತ ಹೇಳಿ. ಸೊ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ದಾಸನದೊಡ್ಡಿ ಸಮೀಪದಲ್ಲಿ ವಾಸವಿರತಕ್ಕಂತಹ ಕಾಮೇಗೌಡ ಅನ್ನುವಂತಹ ರೈತ ಈ ಒಂದು ಖ್ಯಾತಿಗೆ ಭಾಜನರಾಗಿದ್ದಾರೆ. ಬಿಕಾಸ್ ಅವ್ರು ಯಾಕೆ ನಮ್ಮ ನರೇಂದ್ರ ಮೋದಿ ಅವರ ಅಪ್ರಿಷಿಯೇಷನ್ಗೆ ಗುರಿಯಾದ್ರಪ್ಪ ಅಂತ ಹೇಳಿದ್ರೆ, ಅವರು ಸಿಂಗಲ್ ಹ್ಯಾಂಡೆಡ್ಲಿ ಸುಮಾರು 16 ಪಾಂಡ್ಗಳನ್ನು ಅಂದರೆ 16 ಕೆರೆಗಳನ್ನು ತಾವೇ ನಿರ್ಮಾಣ ಮಾಡಿದ್ದಾರೆ. ಅದು ಬಹಳ ಅಭಿನಂದನೀಯ ಸಂಗತಿ. ಬಿಕಾಸ್ ಜಲ ಸಂರಕ್ಷಣೆ ಬಗ್ಗೆ ಪ್ರತಿಯೊಬ್ಬರು ಕೂಡ ಭಾಷಣವನ್ನು ಮಾಡ್ತಾರೆ, ಹೇಳಿಕೆಗಳನ್ನ ಕೊಡ್ತಾರೆ. ಬಟ್ ಆದರೂ ಕೂಡ ಗ್ರೌಂಡ್ ಲೆವೆಲಲ್ಲಿ ಜಲ ಸಂರಕ್ಷಣೆಯ ದೃಷ್ಟಿಯಿಂದ ಕಾರ್ಯವನ್ನು ಮಾಡಿರತಕ್ಕಂತಹ ಈ ರೈತನ ಕಾರ್ಯ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಬೇಕಾಗುತ್ತೆ. ಸೊ ಮಂಡ್ಯ ಜಿಲ್ಲೆಯ ದಾಸನದೊಡ್ಡಿಯ ಕಾಮೇಗೌಡ ಅವರು ಬಹಳ ಪ್ರಮುಖವಾಗ್ತಾರೆ. ನಿಮಗೆ ಕಾಣಿಸ್ತಾ ಇದೆ, ಅವರು ಆಕ್ಟೋಜೆನೇರಿಯನ್ ಅಂದ್ರೇನು? ಆಕ್ಟೋ ಅಂದ್ರೇನು? ನಾವು ಆಕ್ಟೋ ಅಂತ ಹೇಳಿದ್ರೆ 8 ಅಂತ ಕರಿತೀವಿ. ಸೊ ಆಕ್ಟೋಜೆನೇರಿಯನ್ ಅಂತ ಹೇಳಿದ್ರೆ 80 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರುವಂತಹ ವ್ಯಕ್ತಿಗಳನ್ನ ಆಕ್ಟೋಜೆನೇರಿಯನ್ ಅಂತ ಕರಿಬಹುದು. ಸೊ ಸೆಪ್ಟಾಜೆನೇರಿಯನ್, ಆಕ್ಟೋಜೆನ್, ಹೀಗೆ ಬೇರೆ ಬೇರೆ ಇಂಗ್ಲಿಷ್ ಶಬ್ದಗಳು ಕೂಡ ಬರ್ತಾ ಹೋಗ್ತವೆ. ಕಾಮೇಗೌಡ ಅವರು ಸುಮಾರು 80ರಿಂದ 85 ವರ್ಷ ವಯಸ್ಸಿನವರಾಗಿದ್ದಾರೆ. ಆ್ಯಂಡ್ ಇವರು ಆ ಒಂದು ತಮ್ಮ ಜಮೀನಿನ ಸಮೀಪದಲ್ಲಿ, ತಮ್ಮ ಹಳ್ಳಿಯ ಸಮೀಪದಲ್ಲಿ 16 ಕೆರೆಗಳನ್ನು ಕೂಡ ಕಟ್ಟಿಸಿದ್ದಾರೆ. ಆ್ಯಂಡ್ ಅಷ್ಟೆಲ್ಲ ಅವ್ರ ಜೊತೆಗೆ ಇತ್ತೀಚೆಗಷ್ಟೇ ನಮ್ಮ ಜಲಶಕ್ತಿ ಮಂತ್ರಿಯಾಗಿರ್ತಕ್ಕಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಕೂಡ ಒಂದು ಫೋನ್ ಕ್ರಿಯೆಯಲ್ಲಿ ಸಂಭಾಷಣೆಯನ್ನು ಕೂಡ ನಡೆಸಿದ್ದಾರೆ. ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮತ್ತೊಂದು ವಿಶೇಷ ಸಂಗತಿ ಅಂದ್ರೆ ಏನಪ್ಪಾ ಅಂದ್ರೆ, ನರೇಂದ್ರ ಮೋದಿ ಅವರು ಇವ್ರನ್ನ ವಾಟರ್ ವಾರಿಯರ್ ಅಂತ ಕರೆದಿದ್ದಾರೆ. ಅಂದ್ರೆ ಜಲಸೇನಾನಿ ಅಥವಾ ಜಲ ಹೋರಾಟಗಾರ ಅಂತ ಕರೆದಿದ್ದಾರೆ. ಅದು ಕೂಡ ಗಮನಿಸಬೇಕಾಗಿದ್ದಂತಹ ಒಂದು ವಿಚಾರ. ಆ್ಯಂಡ್ ಅದರ ಜೊತೆಗೆ ಆರ್ಡಿನರಿ ಫಾರ್ಮರ್ ವಿತ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸನಾಲಿಟಿ, ಅಂದ್ರೆ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಒಬ್ಬ ಸಾಮಾನ್ಯ ರೈತ ಅನ್ನುವಂತಹ ಪದಗಳಿಂದ ಕಾಮೇಗೌಡ ಅವರನ್ನ ನರೇಂದ್ರ ಮೋದಿ ಅವರು ಬಣ್ಣಿಸಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನೋಟ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿ ಅಂತ ಗಮನಿಸೋಣ. ಮುಂದಿನ ಸುದ್ದಿ ಗಮನಿಸ್ತಾ ಇದ್ದೀರಾ, ಕೊರೋನಾ ಕವಚ ವಿಮೆ ಯೋಜನೆ. ನೋಡಿ, ಇದು ನಿನ್ನೆ ಬಂದಿರತಕ್ಕಂಥ ಒಂದು ಪ್ರಮುಖವಾದಂತಹ ಸುದ್ದಿ. ಅದೇನಪ್ಪ ಅಂತ ಹೇಳಿದ್ರೆ IRDAI, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. IRDAI ಅಂತಕ್ಕಂತಹ ಸಂಸ್ಥೆಯ ಬಗ್ಗೆ ನೀವೆಲ್ಲರೂ ಕೂಡ ಕೇಳ್ತಾನೆ ಬಂದಿರ್ತೀರಾ. ಇದು ನಮ್ಮ ಭಾರತದಲ್ಲಿ ಕಂಡುಬರುವಂತಹ ವಿಮಾ ಕಂಪನಿಗಳ ನಿರ್ವಹಣೆಯನ್ನ ಮಾಡುವಂತಹ ಮತ್ತು ಅಭಿವೃದ್ಧಿಯನ್ನು ನೋಡ್ಕೊಳ್ತಕ್ಕಂತಹ ಒಂದು ಪ್ರಾಧಿಕಾರ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ವಿಮೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಇಂಗ್ಲಿಷ್ನಲ್ಲಿ ಇನ್ಶೂರೆನ್ಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಎಲ್ಲ ವಿಮೆ ಕಂಪನಿಗಳನ್ನ ಇದು ನೋಡ್ಕೊಳ್ಳುತ್ತೆ. ಯಾವ ರೀತಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಬ್ಯಾಂಕ್ಗಳ ಮೇಲುಸ್ತುವಾರಿಯನ್ನು ವಹಿಸುತ್ತೋ ಅದೇ ನಿಟ್ಟಿನಲ್ಲಿ IRDAI ಅವರು ಈ ವಿಮಾ ಕಂಪನಿಗಳು, ಇನ್ಶೂರೆನ್ಸ್ ಕಂಪನಿಗಳ ಒಂದು ಮೇಂಟೆನೆನ್ಸ್ ಅನ್ನ ಅಥವಾ ಒಂದು ನಿರ್ವಹಣೆಯನ್ನ ಮಾಡ್ತಾ ಹೋಗುತ್ತೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ IRDAI ಅವರು ನಿನ್ನೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಂದು ನಮ್ಮ ದೇಶದ ವಿಮಾ ಕಂಪನಿ ಕೂಡ ಕೊರೋನಾ ಕವಚ ಅನ್ನುವಂತಹ ವಿಮಾ ಯೋಜನೆಯನ್ನ ಜಾರಿಗೆ ತರಬೇಕು. ಒಂದು ಮಾತನ್ನು ಗಮನಿಸಬೇಕು, ಇದು ಕಡ್ಡಾಯವಾಗಿದೆ, ಅಂದ್ರೆ ಮ್ಯಾಂಡಿಟರಿ. ಕಡ್ಡಾಯವಾಗಿ ಎಲ್ಲ ವಿಮಾ ಕಂಪನಿಗಳು ಕೊರೋನಾಕ್ಕೆ ಸಂಬಂಧಪಟ್ಟಂತ ಒಂದು ವಿಮಾ ಯೋಜನೆಯನ್ನು ಜನರಿಗೆ ಜಾರಿಗೆ ತರಬೇಕು. ಅಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಷರತ್ತುಗಳನ್ನು ಕೂಡ ವಿಧಿಸಲಾಗಿದೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಕಾಣಿಸ್ತಾ ಇದೆ, ಅದೇನಪ್ಪ ಅಂತ ಹೇಳಿದ್ರೆ, ಈ ಪಾಲಿಸಿಯ ಒಂದು ಮೊತ್ತ ಏನಿದೆ, ವಿಮಾ ಪರಿಹಾರ ಮೊತ್ತ 50,000 ಕನಿಷ್ಠದಿಂದ ಹಿಡಿದ್ಬಿಟ್ಟು 5 ಲಕ್ಷ ಮ್ಯಾಕ್ಸಿಮಮ್ ವರೆಗೂ ಇರಬೇಕಾಗುತ್ತೆ. ಅಂಡ್ ನಮ್ಮ ದೇಶಾದ್ಯಂತ ಒಂದು ಯೂನಿಫಾರ್ಮ್ ರೇಟ್ ಇರಬೇಕಾಗುತ್ತೆ. ಒಂದು ರಾಜ್ಯಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಹೆಚ್ಚು ಕಡಿಮೆ ಮಾಡಂಗಿಲ್ಲ. ದೇಶಾದ್ಯಂತ ಏಕರೂಪದ ವಿಮಾ ಪ್ರೀಮಿಯಂ ಕೂಡ ಇರಬೇಕಾಗುತ್ತೆ. ಅಂಡ್ ಜೊತೆಗೆ ಇದೊಂದು ಅಲ್ಪಾವಧಿ ವಿಮಾ ಆಗಿರುತ್ತೆ. 3.5 ತಿಂಗಳು, 6.5 ತಿಂಗಳು ಅಥವಾ 9.5 ತಿಂಗಳುಗಳ ಒಂದು ಅವಕಾಶ ಇರಬೇಕಾಗುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ಇದರ ಹೆಸರು ಕಡ್ಡಾಯವಾಗಿ ಕೊರೋನಾ ಕವಚ ಪಾಲಿಸಿ ಅಂತ ಇರಬೇಕು. ಅಂಡ್ ಆ ಕಂಪನಿಯ ಹೆಸರನ್ನ ಅವ್ರು ಹಿಂದ್ಗಡೆ ಹಾಕಬಹುದು. ಫಾರ್ ಎಕ್ಸಾಂಪಲ್, ಸುಮ್ಮನೆ ಬಜಾಜ್ ಕಂಪ್ನಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಜಾಜ್ ಕೊರೋನಾ ಕವಚ ಪಾಲಿಸಿ ಅಂತ ಅವ್ರು ಹೆಸರಿಡಬೇಕಾಗುತ್ತೆ. ಅದೇ ರೀತಿ ICICI ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ICICI ಕೊರೋನಾ ಕವಚ ಪಾಲಿಸಿ ಅಂತ ಇಡಬೇಕಾಗುತ್ತೆ. ಅಂಡ್ ಈ ಒಂದು ಕ್ರೈಟೀರಿಯಾಗಳನ್ನ ಅವ್ರು ಫಾಲೋ ಮಾಡಿಬಿಟ್ಟು ಒಂದು ರೀಸನೇಬಲ್ ರೇಟಲ್ಲಿ ಅವರು ದೇಶಾದ್ಯಂತ ಜಾರಿಗೆ ತರಬೇಕು. ಇದರಿಂದ ಜನತೆಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಅವರಿಗೊಂದು ವೇಳೆ ಕೊರೋನಾ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಪ್ರಸಕ್ತವಾಗಿ ಲಕ್ಷಾಂತರ ರೂಪಾಯಿ ದುಡ್ಡು ವೆಚ್ಚ ಆಗ್ತಾ ಇದೆ ಆ ಒಂದು ಚಿಕಿತ್ಸೆಗೆ. ಸೊ ಹಾಗಾಗಿ ಆ ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತಹ ದೃಷ್ಟಿಯಿಂದ ಈ ಇನ್ಶೂರೆನ್ಸ್ ಪಾಲಿಸಿಗಳನ್ನು, ವಿಮಾ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ನಮ್ಮ IRDAI ಅವರು ತಾಕೀತು ಮಾಡಿದ್ದಾರೆ. ಇದು ಬಹಳ ವಿಶೇಷ. ಬಿಕಾಸ್ ಅವರು ಕಂಪಲ್ಸರಿ ಮಾಡಿದ್ದಾರೆ, ಕಡ್ಡಾಯ ಮಾಡಿದ್ದಾರೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಆಲ್ರೆಡಿ ನಮ್ಮ ದೇಶದಲ್ಲಿ ತುಂಬ ಹಿಂದಿಂದನೇ ಈ
ಏನು ಕೊರೋನಾ ಸ್ಟಾರ್ಟ್ ಆಗಿದ್ದರಿಂದನೇ ಈ ಒಂದು ಪಾಲಿಸಿಗಳನ್ನು, ವಿಮಾ ಯೋಜನೆಗಳನ್ನ ಜಾರಿಗೆ ತರಲಾಗ್ತಾ ಇತ್ತು. ICICI ಲ್ಯಾಂಬಾರ್ಡ್ ಇರಬಹುದು, ಅದೇ ರೀತಿ ಫ್ಲಿಪ್ಕಾರ್ಟ್ ಇರಬಹುದು, ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಬ್ಯಾಂಕ್ ಇರಬಹುದು, ಬಹಳಷ್ಟು ಬ್ಯಾಂಕ್ಗಳು ಅಥವಾ ಬಹಳಷ್ಟು ವಿಮಾ ಕಂಪನಿಗಳು ಈ ಒಂದು ಯೋಜನೆಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ವು. ಬಟ್ ಈಗ ಪ್ರತಿಯೊಬ್ಬರು ಕೂಡ ಕೊಡಬೇಕಾಗುತ್ತೆ, ಬಿಕಾಸ್ ಇದು IRDAI ಇಂದ ಬಂದಿರತಕ್ಕಂತಹ ಒಂದು ಸೂಚನೆ. ಆ್ಯಂಡ್ ನಾವು IRDAI ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋದಾದ್ರೆ, ಇದು ಯಾವ ರೀತಿ ಸಂಸ್ಥೆಯಪ್ಪ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಸಂಸ್ಥೆನೇ, ಬಟ್ ಇದೊಂದು ಶಾಸನಬದ್ಧ ಸಂಸ್ಥೆ, ಒಂದು ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್ ಅಂತ ಕರಿಬಹುದು. ಬಿಕಾಸ್ ಇದನ್ನ IRDAI ಆಕ್ಟ್ ಏನು ಇನ್ಶೂರೆನ್ಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂತಹ ನಮ್ಮ ಸಂಸತ್ತಿನ ಕಾಯ್ದೆಯ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಹಾಗಾಗಿ ಇದೊಂದು ಶಾಸನಬದ್ಧ ಸಂಸ್ಥೆ ಅಥವಾ ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್. ಆ್ಯಂಡ್ ಪ್ರಸಕ್ತ IRDAI ಮುಖ್ಯಸ್ಥರು ಕೂಡ ವೆರಿ ಇಂಪಾರ್ಟೆಂಟ್, ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು. ಯಾಕಪ್ಪ ಅಂದರೆ ಇದು ಸುದ್ದಿಯಲ್ಲಿದೆ. ಆ್ಯಂಡ್ ಇದಕ್ಕೆ ಮುಖ್ಯಸ್ಥರಾಗಿರ್ತಕ್ಕಂತಹ ವ್ಯಕ್ತಿ ನಮ್ಮ ಕರ್ನಾಟಕ ಕೇಡರ್ನ ಒಬ್ಬ ಹಿರಿಯ ನಿವೃತ್ತ IAS ಆಫೀಸರ್. ಇವರೆಲ್ಲರೂ ಕೂಡ ಅವರ ಹೆಸರನ್ನು ಕೇಳಿರ್ತೀರಾ, ಸುಭಾಷ್ ಚಂದ್ರ ಕುಂತಿಯಾ. ಸುಭಾಷ್ ಚಂದ್ರ ಕುಂತಿಯಾ ಬಹಳ ಫೇಮಸ್ ಆಗಿರ್ತಕ್ಕಂಥ ಹೆಸರು. ಇವರು 2018ನೇ ಇಸ್ವಿಯಲ್ಲಿ ಈ IRDAIನ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಯಾಕಪ್ಪ ಇವರು ಫೇಮಸ್ ಅಂತ ಹೇಳಿದ್ರೆ, ಇವರು ಹಿಂದೆ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಚೀಫ್ ಸೆಕ್ರೆಟರಿ ಅಂದರೆ ಏನು ಮುಖ್ಯ ಕಾರ್ಯದರ್ಶಿ ಅಂತ ಕರಿಬಹುದು. ನಮ್ಮ ಕರ್ನಾಟಕ ರಾಜ್ಯದ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರೆಲ್ಲರಲ್ಲಿ ಅತ್ಯುನ್ನತ ಪೊಸಿಷನ್ ಅಂದರೆ ಈ ಮುಖ್ಯ ಕಾರ್ಯದರ್ಶಿ ಅಥವಾ ಚೀಫ್ ಸೆಕ್ರೆಟರಿ. ಆ ಒಂದು ಹುದ್ದೆಯನ್ನು ಕೂಡ ಸುಭಾಷ್ ಚಂದ್ರ ಕುಂತಿ ಅವರು ಹಿಂದೆ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಇದು ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಇದೇ ರೀತಿ ನಮ್ಮ ಇಡೀ ದೇಶದ ಅಧಿಕಾರಿ ವಲಯದ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಸೆಕ್ರೆಟರಿ. ಅದನ್ನು ಕೂಡ CS ಅಂತ ಕರೀತಾರೆ. ಯಾವ ರೀತಿ ಚೀಫ್ ಸೆಕ್ರೆಟರಿ ಇದೆ, ಬಟ್ ಕ್ಯಾಬಿನೆಟ್ ಸೆಕ್ರೆಟರಿ ಅನ್ನೋದು ನಮ್ಮ ದೇಶದ ಅತ್ಯುನ್ನತ ಹುದ್ದೆ ಆಗಿದೆ. ಆ್ಯಂಡ್ ಪ್ರಸಕ್ತವಾಗಿ ರಾಜೀವ್ ಗೌಬಾ ಅವರು ನಮ್ಮ ದೇಶದ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿ, ಕ್ಯಾಬಿನೆಟ್ ಸೆಕ್ರೆಟರಿ ಅಂದರೆ ಸಂಪುಟ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಇಡೀ ನಮ್ಮ ದೇಶದ IAS ಆಫೀಸರ್ಸ್ಗಳಲ್ಲಿ ಅತ್ಯುನ್ನತ ಹುದ್ದೆ ಅಂತ ಹೇಳಿದ್ರೆ ಈ ರಾಜೀವ್ ಗೌಬಾ ಅವರ ಕ್ಯಾಬಿನೆಟ್ ಸೆಕ್ರೆಟರಿ ಹುದ್ದೆ. ಇದು ಕೂಡ ಪ್ರಮುಖವಾಗಿರುತ್ತೆ. ಸೊ IRDAI ಇರಬಹುದು, ಅವರ ಕೊರೋನಾ ಕವಚ ಅನ್ನುವಂತಹ ವಿಮಾ ಪಾಲಿಸಿ ಇರಬಹುದು, ಇವುಗಳ ಕುರಿತು ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಉಂಟಾಗಬಹುದು. ಸೊ ಅದಕ್ಕೆಲ್ಲ ನಾವು ತಯಾರಾಗಿರಬೇಕಾಗುತ್ತೆ. ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ 8 ಫಾರ್ ಬೇಯರ್ನ್. ಸೊ ನಿನ್ನೆ ಜರ್ಮನಿ ದೇಶದಲ್ಲಿ ಕಂಡುಬರುವಂತಹ ಪ್ರಸಿದ್ಧ ಬುಂಡೆಲ್ಸ್ ಲೀಗಾ ಅನ್ನುವ ಟೂರ್ನಮೆಂಟ್ನ ಫಲಿತಾಂಶ ಹೊರಗಡೆ ಬಿದ್ದಿದೆ. ಆ ಒಂದು ಟೂರ್ನಮೆಂಟ್ನಲ್ಲಿ ಖ್ಯಾತ ಜರ್ಮನ್ ಫುಟ್ಬಾಲ್ ತಂಡವಾಗಿರತಕ್ಕಂತಹ ಬೇರನ್ ಮ್ಯೂನಿಚ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸೊ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಈ ಬುಂಡೆಲ್ಸ್ ಲೀಗಾ ಅನ್ನುವಂತಹ ಏನು ಜರ್ಮನ್ ಲೀಗ್ ಬರುತ್ತೆ, ಇದರ ಹೆಸರು ಬಹಳ ಇಂಪಾರ್ಟೆಂಟ್, ಬುಂಡೆಸ್ ಲೀಗಾ ಅಂತ ಹೇಳಿ. ಸೊ ಈ ಒಂದು ಲೀಗ್ನ ಚಾಂಪಿಯನ್ ಪಟ್ಟಕ್ಕೆ ಬೇರನ್ ಮ್ಯೂನಿಚ್ ಅಂತಕ್ಕಂತಹ ಒಂದು ಜರ್ಮನಿಯ ಖ್ಯಾತ ಫುಟ್ಬಾಲ್ ತಂಡ ಚಾಂಪಿಯನ್ ಪಟ್ಟಕ್ಕೇರಿದೆ. ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ನಿಮಗೆ ಪ್ರಪಂಚದ ಅಂತಾರಾಷ್ಟ್ರೀಯ ಫುಟ್ಬಾಲ್ನಲ್ಲಿ ಕೆಲವು ಪ್ರಮುಖವಾದಂತಹ ಲೀಗ್ಗಳು ಕಂಡುಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಈ ಬುಂಡೆಸ್ ಲೀಗಾ ಅಂತಕ್ಕಂತಹದ್ದು ಬಹಳ ಖ್ಯಾತಿಯನ್ನು ಪಡೆದಿದೆ. ನಿಮಗೆ ಪರೀಕ್ಷೆಯಲ್ಲಿ ಬೇರೆ ಬೇರೆ ರೀತಿ ಪ್ರಶ್ನೆ ಆಗಬಹುದು. ಬುಂಡೆಸ್ ಲೀಗಾ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಜರ್ಮನಿ ದೇಶಕ್ಕೆ ಸಂಬಂಧಪಟ್ಟಿದೆ. ಯಾವ ಆಟಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಫುಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಿದೆ. ಅದೇ ರೀತಿ ಇದರ ಚಾಂಪಿಯನ್ ತಂಡ ಯಾವುದು ಅಂತ ಹೇಳಿದ್ರೆ ಜರ್ಮನಿ ದೇಶದೇ ಆದಂತಹ ಬೇರನ್ ಮ್ಯೂನಿಚ್ ಅನ್ನುವಂತಹ ತಂಡ. ನೀವು ಸ್ವಲ್ಪ ನೆನ್ಪು ಮಾಡ್ಕೋಬಹುದು, 2012ನೇ ಇಸ್ವಿಯಲ್ಲಿ ನೀವೇನಾದರೂ ಕ್ರೀಡಾಸಕ್ತಿಯನ್ನು ಹೊಂದಿದ್ರೆ 2012ರಲ್ಲಿ ಈ ಬೇರನ್ ಮ್ಯೂನಿಚ್ ತಂಡ ಭಾರತವನ್ನು ವಿಸಿಟ್ ಮಾಡಿತ್ತು. ಭಾರತದ ದೆಹಲಿಯಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಇಂಡಿಯನ್ ಟೀಮ್ ಜೊತೆ ಈ ಬೇರನ್ ಮ್ಯೂನಿಚ್ ತಂಡ ಮ್ಯಾಚನ್ನು ಕೂಡ ಆಡಿತ್ತು. ಅಂದಿನ ಸಂದರ್ಭದಲ್ಲಿ ನಮ್ಮ ಭಾರತೀಯ ಫುಟ್ಬಾಲ್ನ ದಂತಕತೆ ಬೈಚುಂಗ್ ಬುಟಿಯಾ ಅವರ ಕೊನೆಯ ಒಂದು ಪಂದ್ಯ ಇತ್ತು. ಆ ಪಂದ್ಯದಲ್ಲಿ ಬೇರನ್ ಮ್ಯೂನಿಚ್ ತಂಡವು ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಸೊ ಇದು ಬಹಳ ಪ್ರಮುಖವಾದಂತಹ ತಂಡ. ಆ್ಯಂಡ್ ರನ್ನರ್ ಅಪ್ ಆಗಿಬಿಟ್ಟು ಬೊರುಸ್ಸಾ ಡಾರ್ಟ್ಮುಂಡ್ ಅಂತಕ್ಕಂತಹ ಮತ್ತೊಂದು ತಂಡ ರನ್ನರ್ ಅಪ್ ಆಗಿದೆ. ಬಟ್ ಈ ವಿಜೇತ ತಂಡದ ಹೆಸರು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬೇರನ್ ಮ್ಯೂನಿಚ್ ಜರ್ಮನಿಯ ಬುಂಡೆಸ್ ಲೀಗಾ ಒಂದು ಲೀಗ್ನಲ್ಲಿ ಇವರು ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಯಾವ ರೀತಿ ನಮ್ಮ ಭಾರತದಲ್ಲಿ ಇಂಡಿಯನ್ ಸೂಪರ್ ಲೀಗ್ ಇರಬಹುದು, ISL, ಅದೇ ರೀತಿ ಐ ಲೀಗ್ಗಳು ಕಂಡುಬರುತ್ತೋ ಅದೇ ರೀತಿ ಜರ್ಮನಿಯಲ್ಲಿ ಈ ಬುಂಡೆಸ್ ಲೀಗಾ ಕಂಡುಬರುತ್ತೆ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸ್ಲೈಡ್ನ ಗಮನ ಹರಿಸೋಣ. ಕ್ಷಮಿಸಿ. ಓಕೆ, ಸೊ ಮುಂದಿನ ಸ್ಲೈಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ ನಿಮಗೆ, ಈ ಬುಂಡೆಸ್ ಲೀಗಾ ಅಂತಕ್ಕಂತಹದ್ದು ಜರ್ಮನಿ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಫುಟ್ಬಾಲ್ ಲೀಗ್. ಅದೇ ರೀತಿ ಪ್ರಪಂಚದ ಟಾಪ್ 3 ಫುಟ್ಬಾಲ್ ಲೀಗ್ಸ್ ಯಾವುದು ಅಂತ ನಿಮಗೆ ಕಾಣಿಸ್ತಾ ಇದೆ. ಒಂದು ಲಲಿಗಾ, ಮತ್ತೊಂದು ಪ್ರೀಮಿಯರ್ ಲೀಗ್, ಆ್ಯಂಡ್ ಮೂರನೇದು ನಾವೀಗಲೇ ಮಾತಾಡಿದಂತಹ ಬುಂಡೆಸ್ ಲೀಗಾ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಬುಂಡೆಸ್ ಲೀಗಾ ಜರ್ಮನಿಗೆ ಸಂಬಂಧಪಟ್ಟಿದ್ರೆ ಲಲಿಗಾ ಅಂತಕ್ಕಂತಹದ್ದು ಸ್ಪೇನ್ಗೆ ಸಂಬಂಧಪಟ್ಟಿದೆ.
ಇದನ್ನು ಸ್ಪ್ಯಾನಿಷ್ ಫುಟ್ಬಾಲ್ ಲೀಗ್ ಅಂತ ಕೂಡ ಕರಿತೀವಿ. ಫುಟ್ಬಾಲ್ ಕ್ರೀಡೆಯ ಅತ್ಯುನ್ನತವಾದಂತಹ ಒಂದು ಲೀಗ್ ಟೂರ್ನಮೆಂಟ್. ಅದೇ ರೀತಿ ಪ್ರೀಮಿಯರ್ ಲೀಗ್ ಅಂತಕ್ಕಂತಹದ್ದು ಇಂಗ್ಲೆಂಡ್ ದೇಶದಲ್ಲಿ ನಡೀತಕ್ಕಂತಹ ಒಂದು ಲೀಗ್ ಟೂರ್ನಮೆಂಟ್. ಅದನ್ನು EPL ಅಥವಾ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಬುಂಡೆಸ್ ಲೀಗ್ ನಿಮಗೆ ಗೊತ್ತಾ ಇದೆ. ಸೊ ನಾನು ಆಗಲೇ ಹೇಳ್ದಂಗೆ ಇಂಡಿಯಾದಲ್ಲಿ ಇಂಡಿಯನ್ ಸೂಪರ್ ಲೀಗ್ ನಡೆಯುತ್ತೆ, ಅದೇ ರೀತಿ ಇದು ಕೂಡ ನಡೆಯುತ್ತೆ. ಅದಕ್ಕೆ ನೀವು ಕ್ರಿಕೆಟ್ನ ದೃಷ್ಟಿಯಿಂದ ಬರೋದಾದ್ರೆ ಇಂಡಿಯಾದಲ್ಲಿ IPL ನಡೆಯುತ್ತೆ. ಅದೇ ರೀತಿ ಆಸ್ಟ್ರೇಲಿಯಾ ದೇಶದಲ್ಲಿ ಬಿಗ್ ಬ್ಯಾಶ್ ಕ್ರೀಡೆ ನಡೆಯುತ್ತೆ, ಬಿಗ್ ಬ್ಯಾಶ್ ಟೂರ್ನಮೆಂಟ್ ನಡೆಯುತ್ತೆ. ಅದೇ ರೀತಿ ಬಾಂಗ್ಲಾದೇಶದಲ್ಲಿ BPL ನಡೆಯುತ್ತೆ. ಸೊ ಹೀಗೆ ಸಾಕಷ್ಟು ಲೀಗ್ಗಳು ಕೂಡ ಕ್ರಿಕೆಟ್ನಲ್ಲೂ ಕೂಡ ನಡೀತಾ ಹೋಗ್ತವೆ. ಇವೆಲ್ಲವನ್ನೂ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಜಸ್ಟ್. ಅದೇ ರೀತಿ ಪ್ರಮುಖವಾದಂತಹ ಪ್ರಶ್ನೆಗಳು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಮೊದಲನೇ ಪ್ರಶ್ನೆ ಹೇಳುತ್ತೆ, ದೇಶದ ಅತಿದೊಡ್ಡ ಉದ್ಯೋಗ ಕಾರ್ಯಕ್ರಮವಾದ ಆತ್ಮನಿರ್ಭರ್ ಉತ್ತರ ಪ್ರದೇಶ್ ರೋಜ್ಗಾರ್ ಅಭಿಯಾನನ್ನ ಯಾರು ಉದ್ಘಾಟಿಸಿದ್ರು ಅಂತ ಈ ಒಂದು ಪ್ರಶ್ನೆ ಕೇಳುತ್ತೆ. ನೋಡಿ, ನಮ್ಮ ದೇಶದ ಅತಿದೊಡ್ಡ ಒಂದು ಉದ್ಯೋಗ ನೀಡುವಂತಹ ಕಾರ್ಯಕ್ರಮ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶ ಸರ್ಕಾರ ಜಾರಿಗೆ ತರ್ತಾ ಇದೆ. ಸೊ ಅದನ್ನು ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಹೆಸರಲ್ಲಿ ನೀವು ನೋಡೋದಾದ್ರೆ ಆತ್ಮನಿರ್ಭರ್ ಅಂದ್ರೇನು? ಇದು ನರೇಂದ್ರ ಮೋದಿ ಅವರ ಒಂದು ಕನಸು. ಇತ್ತೀಚೆಗಷ್ಟೇ ಆತ್ಮನಿರ್ಭರ್ ಭಾರತ್ ಅಂತ ಕೆಲವು ಘೋಷಣೆಗಳನ್ನ ಅವರು ಮಾಡಿದ್ರು. ಅಂದ್ರೆ ಸ್ವಾವಲಂಬಿ ಭಾರತ ಅಂತ ಹೇಳಿ, ಸ್ವಾವಲಂಬಿ ಭಾರತ ಅಥವಾ ಸೆಲ್ಫ್ ಡಿಪೆಂಡೆಂಟ್ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ ಕರಿಬಹುದು. ಸೊ ಈ ಸ್ವಾವಲಂಬಿ ಭಾರತ ಅಂತಕ್ಕಂಥದ್ದು ಆತ್ಮನಿರ್ಭರ್ ಆಗುತ್ತೆ. ಅದೇ ರೀತಿ ರೋಜ್ಗಾರ್ ಅಂದ್ರೆ ಇದು ರೋಜರಲ್ಲ, ಬದಲಾಗಿ ರೋಜ್ಗಾರ್ ಆಗಬೇಕು. ರೋಜ್ಗಾರ್ ಅಂತ ಹೇಳಿದ್ರೆ ಉದ್ಯೋಗ ಅಂತ ಹೇಳಿ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ಮಹಾತ್ಮ ಗಾಂಧಿ ಏನು MG ನರೇಗಾ ಯೋಜನೆ ಬರುತ್ತೆ, ಅಲ್ಲೂ ಕೂಡ ನಿಮಗೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ, ಅದನ್ನು ಕೂಡ ನಾವು ರೋಜ್ಗಾರ್ ಯೋಜನೆ ಅಂತ ಕರಿತೀವಿ. ಯಾಕಂದ್ರೆ ಅದು ಕೂಡ ಈ ಕೆಲಸವನ್ನ ಅಥವಾ ಉದ್ಯೋಗವನ್ನ ಕೊಡತಕ್ಕಂತಹ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ನಿಮಗೆ ಇದೊಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಯೋಜನೆ ಅಂತ ಗೊತ್ತಿರಬೇಕಾಗುತ್ತೆ. ಇದನ್ನು ಯಾರು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಪ್ಷನ್ ಸಿ ನರೇಂದ್ರ ಮೋದಿ ಅವರು ಈ ಆತ್ಮನಿರ್ಭರ್ ಉತ್ತರ ಪ್ರದೇಶ್ ರೋಜ್ಗಾರ್ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಈ ಮೂಲಕ ಏನು ಉತ್ತರ ಪ್ರದೇಶಕ್ಕೆ ವಾಪಸ್ ವಲಸಿಗ ಕಾರ್ಮಿಕರು ಉತ್ತರ ಪ್ರದೇಶ ರಾಜ್ಯಕ್ಕೆ ಮರಳಿದ್ದಾರೆ, ಅವರಿಗೆ ಸೂಕ್ತವಾದಂತಹ ಉದ್ಯೋಗವನ್ನು ಕೊಡುವುದು ಮತ್ತು ಈ ಕಾರ್ಖಾನೆಗಳಿರಬಹುದು, ಉದ್ಯಮಗಳಿರಬಹುದು, ಅಲ್ಲಿ ಉದ್ಯೋಗ ಸೃಷ್ಟಿ ಅಥವಾ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳನ್ನು ಜಾಸ್ತಿ ಮಾಡೋದಾಗಿರ್ಬೋದು, ಅಂತಹ ಕೆಲಸಗಳನ್ನು ಇದು ಮಾಡುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಸ್ಟಾರ್ಟ್ಅಪ್ ಜೀನೋಮ್ ಬಿಡುಗಡೆ ಮಾಡಿದ ಟಾಪ್ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋ ಸಿಸ್ಟಮ್ ರಿಪೋರ್ಟ್ನಲ್ಲಿ ಭಾರತದ ಯಾವ ನಗರ 26ನೇ ಸ್ಥಾನದಲ್ಲಿದೆ? ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಬಿಕಾಸ್ ಇತ್ತೀಚೆಗಷ್ಟೇ ಸ್ಟಾರ್ಟ್ಅಪ್ ಜೀನೋಮ್ ಅಂತಕ್ಕಂತಹ ಒಂದು ಸಂಘಟನೆ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅಥವಾ ಜಾಗತಿಕ ನವೋದ್ಯಮ ವಾತಾವರಣ ಅನ್ನುವಂತಹ ಒಂದು ವರದಿಯನ್ನು ಮಂಡನೆ ಮಾಡಿತು. ಈ ವರದಿಯಲ್ಲಿ ಈ ಒಂದು ಟಾಪ್ ಪೊಸಿಷನ್ ಅಲ್ಲಿ ಏಕೈಕ ಭಾರತದ ಒಂದು ನಗರವಾಗಿ ನಮ್ಮ ಕರ್ನಾಟಕದ ರಾಜಧಾನಿ ಆಪ್ಷನ್ ಸಿ ಬೆಂಗಳೂರು ಹೊರಹೊಮ್ಮಿದೆ. ಸೊ ನಮಗೆಲ್ಲರಿಗೂ ಹೆಮ್ಮೆ ತರಬೇಕಾದಂತಹ ಒಂದು ವಿಚಾರ. ಆ್ಯಂಡ್ ಅಷ್ಟೇ ಅಲ್ಲ, ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು. ಸೊ ನಮ್ಮ ದೇಶದ ಅತ್ಯುತ್ತಮ ಈ ನವೋದ್ಯಮಕ್ಕೆ ಸಂಬಂಧಪಟ್ಟಂಥ ವಾತಾವರಣನ ಯಾವ ನಗರ ಹೊಂದಿದೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ನಗರ. ಇದನ್ನು ಬಿಡುಗಡೆ ಮಾಡಿರ್ತಕ್ಕಂತಹದ್ದು ಸ್ಟಾರ್ಟ್ಅಪ್ ಜೀನೋಮ್ ಅನ್ನುವಂತಹ ಒಂದು ಸಂಸ್ಥೆ ನಿಮಗೆ ಕಾಣಿಸ್ತಾ ಇದೆ. ಸ್ಟಾರ್ಟ್ಅಪ್ ಜೀನೋಮ್ ಸಂಸ್ಥೆ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ನಗರದಲ್ಲಿ ತನ್ನ ಪ್ರಧಾನ ಕಚೇರಿನ ಹೊಂದಿದೆ. ಆ್ಯಂಡ್ ಈ ಮೂಲಕ ಏನು ಇಂಡಿಯಾದ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ನಮ್ಮ ಬೆಂಗಳೂರನ್ನ ಕರೀತಾರೆ, ಸೊ ಅದು ಮತ್ತೊಂದು ಸರಿ ಪ್ರೂವ್ ಆಗಿದೆ. ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಇಸ್ ಬೆಂಗಳೂರು ಅಂತ ಹೇಳಿ. ನೋಡಿ, ಹಲವಾರು ಫ್ಲಿಪ್ಕಾರ್ಟ್ ಇರಬಹುದು, ಓಯೋ ಇರಬಹುದು, ಹಲವಾರು ಸಂಸ್ಥೆಗಳು, ಹಲವಾರು ಸ್ಟಾರ್ಟ್ಅಪ್ಗಳು ನಮ್ಮ ಬೆಂಗಳೂರಿನಲ್ಲೇ ಒಂದು ಹುಟ್ಟನ್ನು ಪಡೆದಿದ್ದಾವೆ. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಈ ಅಪ್ಲಿಕೇಶನ್ಗಳ ಪರಿಣಾಮಕಾರಿ ಬಳಕೆಗಾಗಿ ಯಾವ ರಾಜ್ಯದ ಪಂಚಾಯಿತಿ ರಾಜ್ ಇಲಾಖೆ ಈ ಪಂಚಾಯತ್ ಪುರಸ್ಕಾರ್ 2020 ಅಡಿಯಲ್ಲಿ ಮೊದಲ ಬಹುಮಾನವನ್ನು ಪಡೆದಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ರಾಜ್ಯದ ಪಂಚಾಯತ್ ರಾಜ್ ಇಲಾಖೆ ಅಂದರೆ ಅಲ್ಲಿನ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಈ ಪಂಚಾಯತ್ ಪುರಸ್ಕಾರ ಅನ್ನುವಂತಹ ಕೇಂದ್ರ ಸರ್ಕಾರದ ಪ್ರಶಸ್ತಿಗೆ ಭಾಜನವಾಗಿದೆ. ಅದು ಯಾವ ರಾಜ್ಯ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್. ಸೊ ಹಿಮಾಚಲ್ ಪ್ರದೇಶ್ ರಾಜ್ಯದ ಪಂಚಾಯತಿ ರಾಜ್ ಇಲಾಖೆ ಈ ಒಂದು ಪ್ರಶಸ್ತಿಗೆ ಭಾಜನ ಆಗಿದೆ. ಇದು ಯಾವ ಒಂದು ದೃಷ್ಟಿಯಿಂದ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಈ ಅಪ್ಲಿಕೇಶನ್ಗಳ ಪರಿಣಾಮಕಾರಿ ಬಳಕೆ ಅಂದರೆ ಏನು ಮೊಬೈಲ್ ಅಪ್ಲಿಕೇಶನ್ಸ್ ಬರುತ್ತೆ, ಆ್ಯಪ್ಸ್ ಬರುತ್ತೆ, ಅದನ್ನು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದರ ಮೇಲೆ ಈ ಪಂಚಾಯತ್ ಪುರಸ್ಕಾರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಆ್ಯಂಡ್ ನಮ್ಮ ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಮಿನಿಸ್ಟರ್ ಯಾರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸಕ್ತವಾಗಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರೇ ಈ ಪಂಚಾಯತ್ ರಾಜ್ ಸಚಿವರು ಕೂಡ ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹಿಮಾಚಲ್ ಪ್ರದೇಶ್ ಬಗ್ಗೆ ನೋಡೋದಾದ್ರೆ, ಹಿಮಾಚಲ್ ಪ್ರದೇಶನ ರಾಜಧಾನಿ ಶಿಮ್ಲಾ, ಅಲ್ಲಿ ಮಿಸ್ಟೇಕ್ ಆಗ್ಬಿಟ್ಟು ಚಂಡೀಗಢ ಅಂತ ಕೊಟ್ಟಿರಬಹುದು, ಕ್ಷಮಿಸಿ. ಹಿಮಾಚಲ್ ಪ್ರದೇಶನ ರಾಜಧಾನಿ ಶಿಮ್ಲಾ. ಇತ್ತೀಚೆಗಷ್ಟೇ ಧರ್ಮಶಾಲಾವನ್ನು ಕೂಡ ಅವರ ರಾಜಧಾನಿಯನ್ನಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಎರಡು ರಾಜಧಾನಿಗಳು ಕಂಡುಬರುತ್ತೆ. ಯಾವ ರೀತಿ ಉತ್ತರಾಖಂಡ್ನಲ್ಲಿ ಮತ್ತೊಂದು ರಾಜಧಾನಿ ಇದೆಯೋ ಅದೇ ರೀತಿ ಹಿಮಾಚಲ್ಗೂ ಕೂಡ ಎರಡು ರಾಜಧಾನಿ ಇದೆ. ಆ್ಯಂಡ್ ಅಲ್ಲಿನ ಮುಖ್ಯಮಂತ್ರಿ ಬಿಜೆಪಿ ಪಕ್ಷದ ಜೈರಾಮ್ ಠಾಕೂರ್ ಆ್ಯಂಡ್ ಅಲ್ಲಿನ ರಾಜ್ಯಪಾಲರು ಮಾಜಿ ಕೇಂದ್ರ ಸಚಿವ ಬಂಡಾರು ದತ್ತಾತ್ರೇಯ ಅವರು. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನರೇಂದ್ರ ಸಿಂಗ್ ತೋಮರ್ ಅವರ ಹೆಸರು ಕೂಡ ಇಂಪಾರ್ಟೆಂಟ್. ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ವಿಶ್ವಸಂಸ್ಥೆಯ ಶಸ್ತ್ರಾಸ್ತ್ರ ವ್ಯಾಪಾರ ಒಪ್ಪಂದ UNATT ಸೇರಲು ಯಾವ ದೇಶ ಒಪ್ಪಿದೆ?
ನೋಡಿ, ಇತ್ತೀಚೆಗಷ್ಟೇ ಒಂದು ದೇಶ ನಮ್ಮ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಆರ್ಮ್ಸ್ ಟ್ರೇಡ್ ಟ್ರೀಟಿ ಅಥವಾ ATT ಅಂತ ಕರಿಬಹುದು, ಕನ್ನಡದಲ್ಲಿ ಶಸ್ತ್ರಾಸ್ತ್ರ ಮಾರಾಟ ಒಪ್ಪಂದ ಅಂತ ಕರಿಬಹುದು. ಆ ಒಂದು ಒಪ್ಪಂದಕ್ಕೆ ಸೇರಕ್ಕೆ ಇತ್ತೀಚೆಗೆ ಒಂದು ದೇಶ ಒಪ್ಪಿಗೆ ಸೂಚಿಸಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ನೆರೆಯ ದೇಶ ಚೀನಾ ದೇಶ. ಬಿಕಾಸ್ 2019ನಲ್ಲಿ ಈ UNATT ಅನ್ನುವಂತಹ ಒಪ್ಪಂದದಿಂದ ಅಮೆರಿಕ ದೇಶ ಹೊರಗಡೆ ಹೋಯಿತು ಈ ಒಂದು ಶಸ್ತ್ರಾಸ್ತ್ರ ವ್ಯಾಪಾರ ಒಪ್ಪಂದದಿಂದ. ಬಟ್ ಈಗ ಚೀನಾ ದೇಶ ಅದಕ್ಕೆ ತಾನು ಕೂಡ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಧಿಕೃತವಾಗಿ ನಡೀತಕ್ಕಂತಹ ಈ ಶಸ್ತ್ರಾಸ್ತ್ರಗಳ ಮಾರಾಟ ಇರಬಹುದು, ಕಳ್ಳ ಸಾಗಾಣಿಕೆ ಇರಬಹುದು, ಇದನ್ನು ತಡೆಗಟ್ಟುವಂತಹ ಉದ್ದೇಶದಿಂದ, ಒಂದು ನಿಯಂತ್ರಣವನ್ನು ಹೊಂದುವಂತಹ ಉದ್ದೇಶದಿಂದ ನಮ್ಮ ವಿಶ್ವಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಸೊ UN ಆರ್ಮ್ಸ್ ಟ್ರೇಡ್ ಟ್ರೀಟಿ ಅಥವಾ ಶಸ್ತ್ರಾಸ್ತ್ರ ವ್ಯಾಪಾರ ಒಪ್ಪಂದ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಚೀನಾ ದೇಶ. ಆ್ಯಂಡ್ ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾವ ದೇಶವು 2023ರಲ್ಲಿ ಬಾಹ್ಯಾಕಾಶ ನಡಿಗೆಯಲ್ಲಿ ಮೊದಲ ಪ್ರವಾಸಿಗರನ್ನ ತೆಗೆದುಕೊಳ್ಳಲು ಸಿದ್ಧವಾಗಿದೆ? ನೋಡಿ, ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ಏನು ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಎರಾದಿಂದನೂ ಕೂಡ ಅಮೆರಿಕ ಮತ್ತು ಅಂದಿನ ಸೋವಿಯತ್ ಯೂನಿಯನ್ ಮತ್ತು ಇವತ್ತಿನ ರಷ್ಯಾ ದೇಶಗಳ ನಡುವೆ ಎಲ್ಲ ರಂಗಗಳಲ್ಲೂ ಪೈಪೋಟಿ ಕಂಡು ಬರ್ತಾನೆ ಇರುತ್ತೆ. ಅದು ಬಾಹ್ಯಾಕಾಶ ರಂಗದಲ್ಲೂ ಕೂಡ ಕಂಡು ಬರ್ತಾನೆ ಇರುತ್ತೆ. ಆ್ಯಂಡ್ ಈ ಬಾರಿ ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಈ ಬಾಹ್ಯಾಕಾಶ ನಡಿಗೆ ಅಥವಾ ನಾವು ಸ್ಪೇಸ್ ವಾಕ್ ಅಂತ ಕರಿತೀವಿ. ಯೂಶುವಲ್ ಆಗಿ ಸ್ಪೇಸ್ ವಾಕ್ ಅಂತ ಹೇಳಿದ್ರೆ ನಾವು ಭೂಮಿಯ ಮೇಲೆ ನಡೆದಂಗಲ್ಲ, ಅದು ಬಹಳ ಕ್ಲಿಷ್ಟಕರವಾದಂತಹ ಒಂದು ಕೆಲಸ. ಅದನ್ನು ಕೇವಲ ಆಸ್ಟ್ರೋನಾಟ್ಸ್ ಅಥವಾ ಗಗನಯಾತ್ರಿಗಳು ಮಾತ್ರ ಮಾಡ್ತಾರೆ. ವಿಶೇಷವಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈ ಸ್ಪೇಸ್ ವಾಕನ್ನು ಕಂಡಕ್ಟ್ ಮಾಡಲಾಗುತ್ತೆ, ಈ ಬಾಹ್ಯಾಕಾಶದ ಕುರಿತಂತ ಅಧ್ಯಯನ ಮಾಡುವಂತಹ ಉದ್ದೇಶದಿಂದ. ಬಟ್ ಇಷ್ಟೊಂದು ಕ್ಲಿಷ್ಟಕರವಾಗಿರ್ತಕ್ಕಂತಹ ಬಾಹ್ಯಾಕಾಶ ನಡಿಗೆ ಅಥವಾ ಸ್ಪೇಸ್ ವಾಕನ್ನು ಪ್ರವಾಸಿಗರಿಂದ ಮಾಡಿಸುವುದಾಗಿ ಇತ್ತೀಚೆಗಷ್ಟೇ ಒಂದು ದೇಶದ ಬಾಹ್ಯಾಕಾಶ ಸಂಸ್ಥೆ ಹೇಳಿದೆ. ಅದು ಯಾವ ದೇಶ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಷ್ಯಾ. ಸೊ ಇದು ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಖಂಡಿತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ಇದು ಪ್ರಪಂಚದ ಯಾವುದೇ ದೇಶ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಬಟ್ ಆದರೂ ರಷ್ಯಾದ ರಾಸ್ಕೋಸ್ಮೋಸ್ ಅನ್ನುವ ಸಂಸ್ಥೆ ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಸೊ ಇವರು ಅಮೆರಿಕಾವನ್ನು ಮೀರಿಸ್ಬಿಟ್ಟು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಯಾವ ರೀತಿ ಇಂಡಿಯಾದಲ್ಲಿ ಇಸ್ರೋ ಇದೆಯೋ, ಜಪಾನ್ನಲ್ಲಿ ಜಕ್ಸಾ ಇದೆಯೋ, ಅಮೆರಿಕದಲ್ಲಿ ನಾಸಾ ಇದೆಯೋ, ಅದೇ ರೀತಿ ರಷ್ಯಾ ದೇಶದಲ್ಲಿ ರೋಸ್ಕೋಸ್ಮೋಸ್ ಅಂತ ಬರುತ್ತೆ. ಅದು ಅಲ್ಲಿನ ಸರ್ಕಾರಿ ಒಡೆತನದ ರೋಸ್ಕೋಸ್ಮೋಸ್ ಅಂದರೆ, ನಿಮಿಷ ಇನ್ನೊಂದ್ಸರಿ ಬರೆದ್ಬಿಡ್ತೀನಿ. ಸೊ ರೋಸ್ಕೋಸ್ಮೋಸ್ ಅಂತ ಹೇಳಿದ್ರೆ ಅಲ್ಲಿನ ಸರ್ಕಾರಿ ಒಡೆತನದ ಒಂದು ಬಾಹ್ಯಾಕಾಶ ಸಂಸ್ಥೆ. ಯಾವ ರೀತಿ ನಮ್ಮ ದೇಶದಲ್ಲಿ ಇಸ್ರೋ ಕೊಂಡ್ಬರುತ್ತೋ, ಸೊ ರೋಸ್ಕೋಸ್ಮೋಸ್ನ ಹೆಸರನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಅವರು ರಷ್ಯಾದ ರೋಸ್ಕೋಸ್ಮೋಸ್ ಈ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ಇಂಡಿಯನ್ ನೇವಿಗೆ ಸುಧಾರಿತ ಟಾರ್ಪಿಡೋ ಡೆಕೋಯ್ ಸಿಸ್ಟಮ್ ಸೇರ್ಪಡೆಗೊಂಡಿದೆ. ಅದರ ಹೆಸರೇನು? ನೋಡಿ, ಇತ್ತೀಚೆಗಷ್ಟೇ ನಮ್ಮ ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ಏನಿದೆ ಅದಕ್ಕೆ ಒಂದು ಟಾರ್ಪೆಡೋ ಸಿಸ್ಟಮ್ ಜಾಯ್ನ್ ಆಗ್ತಾ ಇದೆ. ಟಾರ್ಪೆಡೋ ಬಗ್ಗೆ ಕೇಳೋ ನಾನು ಹೇಳ್ತೀನಿ ಒಂದು ನಿಮಿಷದಲ್ಲಿ. ಸೊ ಈ ಒಂದು ಟಾರ್ಪೆಡೋವನ್ನು ನಮ್ಮ ದೇಶದಲ್ಲೇ ನಿರ್ಮಾಣ ಮಾಡಲಾಗಿದೆ, ಇಂಡಿಜಿನಸ್ಲಿ ಬಿಲ್ಟ್. ನಮ್ಮ ವಿಶಾಖಪಟ್ಟಣಂ ಮತ್ತು ಕೊಚ್ಚಿ ನಗರಗಳಲ್ಲಿ ಇರತಕ್ಕಂತಹ ನಮ್ಮ ಏನು ನೌಕಾಪಡೆಗೆ ಸಂಬಂಧಪಟ್ಟಂತಹ ಪ್ರಯೋಗಾಲಯಗಳು, ಆ ಒಂದು ಇಂಡಸ್ಟ್ರೀಸ್ನವರು ಈ ಟಾರ್ಪೆಡೋವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಇತ್ತೀಚೆಗಷ್ಟೇ ನಮ್ಮ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಯಿತು. ಅದರ ಹೆಸರೇನು ಅಂತ ಕೇಳ್ತಿದ್ದಾರೆ. ಬಹಳ ಪ್ರಮುಖವಾಗಿರುತ್ತೆ, ಬಿಕಾಸ್ ಇದರ ಹೆಸರನ್ನ ಖಂಡಿತ ಪರೀಕ್ಷೆಯಲ್ಲಿ ಕೇಳಲೇಬಹುದು. ಆ್ಯಂಡ್ ಅದಕ್ಕೆ ಮುಂಚೆ ನಾವು ಟಾರ್ಪೆಡೋ ಬಗ್ಗೆ ಕೂಡ ತಿಳ್ಕೊಂಬೋಣ. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಟಾರ್ಪೆಡೋ ಅಂದ್ರೆ ಏನು ಅಂತ. ನೋಡಿ, ಟಾರ್ಪೆಡೋ ಅಂದರೆ ಬೇಸಿಕಲಿ ಸಮುದ್ರದ ನೀರಿನ ಆಳದಿಂದ ಉಪಯೋಗಿಸಲ್ಪಡ್ತಕ್ಕಂತಹ ಒಂದು ವೆಪನ್, ಒಂದು ಶಸ್ತ್ರಾಸ್ತ್ರ. ಸಮುದ್ರದಲ್ಲಿ ಬರ್ತಕ್ಕಂತಹ ಜಲಂತರ್ಗಾಮಿಗಳಿರಬಹುದು, ಸಬ್ಮೆರಿನ್ಸ್ ಇರಬಹುದು, ಅದೇ ರೀತಿ ಬೇರೆ ಬೇರೆ ಹಡಗುಗಳಿರಬಹುದು, ಅವುಗಳನ್ನು ನೀರಿನ ಆಳದಲ್ಲೇ ಮುಳುಗಿಸ್ತಕ್ಕಂತಹ ಕೆಲಸವನ್ನು ಈ ಟಾರ್ಪೆಡೋಗಳು ಮಾಡ್ತವೆ. ಯಾವ ರೀತಿ ಈ ಗಾಳಿಯಲ್ಲಿ ಅಥವಾ ಭೂಮಿಯ ಮೇಲ್ಗಡೆ ಮಿಸೈಲ್ಸ್ ಅಥವಾ ಕ್ಷಿಪಣಿಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತವೋ, ಅದೇ ರೀತಿ ನೀರಿನ ಒಳಗಡೆ ಈ ಟಾರ್ಪೆಡೋಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. ಈ ಟಾರ್ಪೆಡೋಗಳನ್ನ ಬಳಕೆ ಮಾಡಿಬಿಟ್ಟು ದೊಡ್ಡ ದೊಡ್ಡ ಹಡಗುಗಳನ್ನ ಮುಳುಗಿಸುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಟಾರ್ಪೆಡೋವನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಅದರ ಹೆಸರೇನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದರ ಹೆಸರು ಬಹಳ ಪ್ರಮುಖವಾಗಿರುತ್ತೆ. ಒಂದು ಮಾತು ನಿಮಗೆ ನೆನಪಿರಬೇಕು, ನಮ್ಮ ದೇಶದ ಸೇನಾಪಡೆಗಳು ತಮ್ಮ ಹೊಸ ಆಯುಧಗಳಿಗೆ ಹೆಸರನ್ನ ಇಡ್ತಾ ಮೂಲತಃ ನಮ್ಮ ಭಾರತೀಯ ಪರಂಪರೆಯನ್ನು ಸೂಚಿಸುವಂತಹ ಭಾರತೀಯ ಪೌರಾಣಿಕ ಹೆಸರುಗಳನ್ನ ಇಡ್ತಾ ಹೋಗ್ತವೆ. ಸೊ ಇದು ಕೂಡ ಹೊರತಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಾರೀಚ್ ಅಂತಕ್ಕಂತಹದ್ದು. ಇವು ಮಾರೀಚ, ಸುಬಾಹು ಅಂತ ನಮ್ಮ ರಾಮಾಯಣದಲ್ಲಿ ಕೆಲವು ಕ್ಯಾರೆಕ್ಟರ್ಗಳನ್ನ ನೋಡಿರ್ಬೋದು, ಅಸುರಗಳನ್ನ ನೋಡಿರ್ಬೋದು. ಸೊ ಮಾರೀಚ್ ಅಂತ ಹೆಸರನ್ನ ಈ ಟಾರ್ಪೆಡೋ ಡೆಕೋಯ್ ಸಿಸ್ಟಮ್ಗೆ ನಮ್ಮ ಇಂಡಿಯನ್ ನೇವಿ ಹೆಸರಿಟ್ಟಿದೆ. ವೆರಿ ಇಂಪಾರ್ಟೆಂಟ್. ಟಾರ್ಪೆಡೋ ಅಂದರೂ ಕೂಡ ನಾನು ಆಗಲೇ ಹೇಳಿದ್ದೀನಿ, ಯಾವ ರೀತಿ ನಾವು ಮಿಸೈಲ್ಸನ್ನು ಭೂಮಿಯ ಮೇಲೆ ಬಳಸ್ತೀವೋ ಅದೇ ರೀತಿ ನೀರಿನ ಅಡಿಯಲ್ಲಿ ಈ ಟಾರ್ಪೆಡೋಗಳನ್ನ ಬಳಸ್ತಾ ಹೋಗ್ತೀವಿ. ಅದೇ ರೀತಿ 7 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೆ ಸಂಚಿತಾ ಚಾನು ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಇವರ ಬಗ್ಗೆ ಇದು
ಮೂರನೇ ಬಾರಿಗೆ ಬರ್ತಿರ್ತಕ್ಕಂತಹ ಒಂದು ಪ್ರಶ್ನೆ. ಸಂಜಿತಾ ಚಾನು ಅವರು ಒಬ್ಬ ಆಪ್ಷನ್ ಬಿ weight ಲಿಫ್ಟರ್. ಇವ್ರು ಯಾಕಪ್ಪ ಸುದ್ದಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಈ ಆಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ ಅವರು ಉದ್ದೀಪನ ಮದ್ದು ಸೇವನೆ ಪ್ರಕರಣದಿಂದ ಸಂಜಿತಾ ಚಾನು ಅವರನ್ನ ಮುಕ್ತಿಗೊಳಿಸಿದ್ದು. ಸೊ ಹಾಗಾಗಿ ಅವರ ಮೇಲೆ ಮತ್ತೊಂದು ನ್ಯೂಸ್ ಬಂತು. ಅದೇನಪ್ಪ ಅಂತ ಹೇಳಿದ್ರೆ 2018ರ ಅರ್ಜುನ ಪ್ರಶಸ್ತಿಗೂ ಕೂಡ ಇವ್ರನ್ನ ಆಯ್ಕೆ ಮಾಡಲಾಯಿತು. ಅದಕ್ಕೆ ಸಂಬಂಧಪಟ್ಟಂತಹ ಹೈಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೂಡ ನಾನು ಹಿಂದೆ ಹೇಳಿದ್ದೇನೆ. ಸೊ ಸಂಜಿತಾ ಚಾನು ಅಂದ್ರೆ ಅವರೊಬ್ಬ ಮಣಿಪುರ ಮೂಲದ weight ಲಿಫ್ಟರ್, ಭಾರ ಎತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಒಬ್ಬ ಅಂತಾರಾಷ್ಟ್ರೀಯ ಮಹಿಳಾ ಕ್ರೀಡಾಪಟು. ಸೊ ಹಾಗಾಗಿ ಖಂಡಿತ ಪರೀಕ್ಷೆಯಲ್ಲಿ ಅವರ ಹೆಸರನ್ನು ಕೇಳಬಹುದು, ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇಷ್ಟು ಡೀಟೇಲ್ಸನ್ನು ನೀವು ತಿಳ್ಕೊಂಡ್ರೆ ಇವತ್ತಿನ ಕರೆಂಟ್ ಅಫೇರ್ಸ್ ಫುಲ್ ಆಗುತ್ತೆ. ಆ್ಯಂಡ್ ಮತ್ತೊಂದು ನೀವು ತಿಳ್ಕೋಬೇಕು, ನಾನಾಗಲೇನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ IRDA ಅಂತ ಹೇಳಿದೆ. ಇದರ ಕೇಂದ್ರ ಕಚೇರಿ ವೆರಿ ಇಂಪಾರ್ಟೆಂಟ್. ಅದರ ಕೇಂದ್ರ ಕಚೇರಿ ನಿಮಗೆ ಹೈದರಾಬಾದ್ನಲ್ಲಿ ಕಂಡುಬರುತ್ತೆ. ಯಾಕಿದು ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಯೂಶುವಲ್ ಆಗಿ ಬಹುತೇಕ ಪ್ರಧಾನ ಕಚೇರಿಗಳು ನಮ್ಮ ರಾಜಧಾನಿ ನವದೆಹಲಿಯಲ್ಲಿ ಕಂಡುಬರುತ್ತೆ. ಬಟ್ ಇದರ ಒಂದು ಕೇಂದ್ರ ಕಚೇರಿಯನ್ನು 2001ನೇ ಇಸ್ವಿಯಲ್ಲಿ ಹೈದರಾಬಾದ್ಗೆ ಸ್ಥಳಾಂತರ ಮಾಡಲಾಯಿತು. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ಸೊ IRDA ಕೇಂದ್ರ ಕಚೇರಿ ಅಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಈ IRDA ಆ್ಯಕ್ಟ್ ನಾನು ಹೇಳಿದೆ, ನಮ್ಮ ಸಂಸತ್ತಿನ ಒಂದು ಕಾಯ್ದೆಯ ಮೂಲಕ ಇದನ್ನು ರಚನೆ ಮಾಡಲಾಯಿತು. ಅದನ್ನು 1999ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರದ ಸಂಸತ್ತಿನಲ್ಲಿ ಪಾಸ್ ಮಾಡಲಾಗುತ್ತೆ. ಸೊ IRDA ಆ್ಯಕ್ಟ್ 1999ರ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಆ್ಯಂಡ್ 2011ರಿಂದ ಇದರ ಕೇಂದ್ರ ಕಚೇರಿ ನಮಗೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ನಗರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.